ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಯಸ್ಯಾಂತಾನಾದಿಮದ್ಯಂ ನ ಹಿ ಕರಚರಣಂ ನಾಮ ಗೋತ್ರಂ ನ ಸೂತ್ರಂ ನೋ ಜಾತಿಂ ನೈವ ವರ್ಣಾನುಭವತಿ ಪುರುಷೋ ನಾನಪಂಸಂ ನ ಚ ಸ್ತ್ರೀನಾಕಾರಂ ನ ವಿಕಾರಂ ನ ಹಿ ಜನನಿ ಮರಣಂ ನಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತ್ವಂ ನಮಾಮಿ ಸದ್ಗುರುಂ ತ್ವಂ ನಮಾಮಿ. ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ಗಣೇಶ ಅಥರ್ವ ಶೀರ್ಷ ಉಪನಿಷತ್ತಿನ ಮುಂದುವರೆದ ಭಾಗನ ನೋಡ್ತಾ ಹೋಗೋಣ. ಇಲ್ಲಿ ತನಕ ನಾವು 6 ಶ್ಲೋಕಗಳನ್ನು ನೋಡಿದ್ವು. 7ನೇ ಶ್ಲೋಕನ ನೋಡ್ತಾ ಇದ್ದೀವಿ. 7, 8, 9, 10 ಗಣಪತಿಯ ಸಾಕಾರ ರೂಪದ ವರ್ಣನೆನ ಮಾಡ್ತಾರೆ. ಸೊ ಅದಾದ್ಮೇಲೆ 11, 12, 13, 14 ಗಣಪತಿಯ ಈ ಗಣಪತಿ ಅಥರ್ವ ಶೀರ್ಷ ಹೇಳೋದ್ರಿಂದ ನಮಗೆಲ್ಲ ಏನು ಅನುಕೂಲ ಆಗುತ್ತೆ, ಬೆನಿಫಿಟ್ಸ್ ಏನಿದೆ ಅಂತ ಹೇಳೋ ಇದನ್ನ ಫಲಶ್ರುತಿ ಅಂತ ಹೇಳ್ತಾರೆ. ಫಲಶ್ರುತಿ ಇದೆ. ಸೊ ಇವತ್ತು ಮೊದಲು 6 ಶ್ಲೋಕಗಳಲ್ಲಿ ಗಣಪತಿಯ ನಿರಾಕಾರ ರೂಪದ ವರ್ಣನೆ, ಬ್ರಹ್ಮನ ವರ್ಣನೆ. ಸೊ ಇದು ಗಣಪತಿ ದೇವರಿಗೆ ಆಗ್ಬೇಕು ಅಂತ ಏನಿಲ್ಲ. ಮೊದಲು 6 ಶ್ಲೋಕಗಳು ಯಾವ ದೇವರು ಅಂತ ಹೇಳಿದ್ರೆ ಆ ದೇವರಿಗೆ ಅದು ಸೂಟ್ ಆಗೋ ತರ ಇದೊಂದು. ಹಾಗಾಗಿ ದೇವರು ಒಬ್ಬನೇ, ನಾಮ ಹಲವು ಅಂದ ಹಾಗೆ ಅದೆಲ್ಲ ಬೇರೆ ಬೇರೆ ದೇವರುಗಳಿಗೆ ಅಂತ ಹೇಳ್ತಾ ಅದನ್ನು ಹೇಳ್ಕೊಂಡ್ರು ಅದು ಹಾಗೆ ಇರುತ್ತೆ. ಹಾಗಾಗಿ ಮೊದಲು 6 ಶ್ಲೋಕಗಳು ಇರೋದು ನಿರಾಕಾರ ಪರಬ್ರಹ್ಮ ರೂಪ, ನಿರ್ಗುಣ ಪರಬ್ರಹ್ಮ ರೂಪದ ಬಗ್ಗೆ ಇರುವಂಥದ್ದು. ಅದನ್ನು ನೋಡಿದ್ವಿ ನಾವು. 7ನೇ ಶ್ಲೋಕ ನೋಡ್ಬೇಕು. ಅದಕ್ಕೆ ಮುಂಚೆ ಈ ಉಪನಿಷತ್ಗೆ ಇರುವಂತಹ ಮಂತ್ರ, ಅಥರ್ವೋಪನಿಷತ್ತಿಗೆ ಎಲ್ಲ ಇರುವಂತ ಮಂತ್ರನೇ ಓಂ ಭದ್ರಂ ಕರ್ಣೇ ವಿಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಗಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಸ್ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾಕ್ಷೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿ ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಸೊ ಇದಕ್ಕೆ ಇರುವಂತಹ ಒಂದು ಮಂತ್ರ. ಉಪನಿಷತ್ತಿಗೆ ತನ್ನದೇ ಆದ ಒಂದೊಂದು ಮಂತ್ರಗಳಿದೆ. ಈ ಉಪನಿಷತ್ತಿಗೂ ಇದು ಅಥರ್ವ ಉಪನಿಷತ್ತಲ್ಲಿ ಬರೋದ್ರಿಂದ ಇದಕ್ಕೂ ಅದೇ ಮಂತ್ರ. ಅಥರ್ವೋಪನಿಷತ್ತಿನಲ್ಲಿ ಏನೇನು ಮಂತ್ರಗಳು ಹೇಳಿದ್ರೆ ಉಪನಿಷತ್ ಹೇಳಕ್ ಮುಂಚೆ ಈ ಮಂತ್ರನ ಹೇಳ್ಬಿಟ್ಟೆ ಮಾಡ್ಬೇಕು. ನಾವು ಲಾಸ್ಟ್ ಕ್ಲಾಸಲ್ಲಿ ತ್ವಂ ಗುಣತ್ರಯಾತೀತಃ ತ್ವಂ ಅವಸ್ಥಾತ್ರಯಾತೀತಃ
ತ್ವಂ ದೇಹತ್ರಯಾತೀತಃ ತ್ವಂ ಕಾಲತ್ರಯಾತೀತಃ ತ್ವಂ ಮೂಲಾಧಾರಸ್ಥಿತೋಸಿ ನಿತ್ಯಂ ತ್ವಂ ಶಕ್ತಿತ್ರಯಾತ್ಮಕಃ ತ್ವಾಂ ಯೋಗಿನೋ ಧ್ಯಾಯಂತಿ ನಿತ್ಯಂ ತ್ವಂ ಬ್ರಹ್ಮಾ ತ್ವಂ ವಿಷ್ಣುಸ್ತ್ವಂ ರುದ್ರಸ್ತ್ವಂ ಇಂದ್ರಸ್ತ್ವಂ ಅಗ್ನಿಸ್ತ್ವಂ ವಾಯುಸ್ತ್ವಂ ಸೂರ್ಯಸ್ತ್ವಂ ಚಂದ್ರಮಾಸ್ತ್ವಂ ಬ್ರಹ್ಮ ಭೂರ್ಭುವಸ್ಸುವರೋಂ. ಅದು 6ನೇ ಶ್ಲೋಕ. ನಾವು 7ನೇ ಶ್ಲೋಕನ ಶುರು ಮಾಡಿದ್ವು. ಗಣಾದಿಂ ಪೂರ್ವಮುಚ್ಚಾರ್ಯ ವರ್ಣಾದೀಂಸ್ತದನಂತರಂ ಅನುಸ್ವಾರಃ ಪರತರಃ ಅರ್ಧೇಂದುಲಸಿತಂ ತಾರೇಣ ವೃದ್ಧಂ ಏತತ್ತವ ಮನುಸ್ವರೂಪಂ ಗಕಾರಃ ಪೂರ್ವರೂಪಂ ಅಕಾರೋ ಮಧ್ಯಮರೂಪಂ ಅನುಸ್ವಾರಾಶ್ಚಾಂತ್ಯರೂಪಂ ಬಿಂದುರುತ್ಪದರೂಪಂ ನಾದಸಂಧಾನಂ ಸಗಂಹಿತಾ ಸನ್ನಿಃ ಸೈಷಾ ಗಣೇಶ ವಿದ್ಯಾ ಗಣಕ ಋಷಿಃ ನಿಚ್ಛೃತ್ ಗಾಯತ್ರೀ ಚಂದ್ರಃ ಶ್ರೀ ಮಹಾಗಣಪತಿರ್ದೇವತಾ. ಓಂ ಗಂ ಗಣಪತಯೇ ನಮಃ. ಇದು 7ನೇ ಶ್ಲೋಕ. ನಾವು ಅಲ್ಲಿ ತನಕ ನೋಡಿದ್ವು. 7ನೇ ಶ್ಲೋಕ ಗಣಕ. ಈ ಗಣೇಶ 6ನೇ ಶ್ಲೋಕ ತನಕ ನಿರಾಕಾರ, ನಿರ್ಗುಣ. ನಿರಾಕಾರ ಆದ್ಮೇಲೆ ಹೆಸರು ಕೂಡ ಇರಲ್ಲ. ಸೊ ಪರಬ್ರಹ್ಮನ್ ಆ ಥರದ ಬಗ್ಗೆ ನೋಡಿದ್ದು. ಆಮೇಲೆ ಗಣಪತಿಯ ಸಾಕಾರದ ಕಲ್ಪನೆ ಇಲ್ಲಿ ಮೊದಲು ಗಣೇಶನ ಹೆಸರಿಂದ ಶುರುವಾಯಿತು. ಈ ಗಣಕ ಋಷಿ ಎನ್ನುವರು ಈ ಗಣೇಶನ ಹೆಸರು ಓಂ ಗಂ ಗಣಪತಯೇ ನಮಃ ಅನ್ನೋ ಮಂತ್ರನ ಹೇಳಿ ಮಾಡಿದ್ರು ಅಂತ ಅಲ್ಲಿ ತನಕ ನಾವು ನೋಡಿದ್ವಿ. ಈಗ ಗಣೇಶ ಗಾಯತ್ರಿ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಸೊ ಗಣಕ ಋಷಿ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸೊ ಅದನ್ನ ನಾವು ನೋಡ್ತಾ ಹೋಗೋಣ. ಸೊ ನಾನು ಆಗ್ಲೇ ಹೇಳಿದ ಹಾಗೆ 24 ಥರ ದೇವರುಗಳಿಗೆ 24 ಥರ ಗಾಯತ್ರಿ ಮಂತ್ರಗಳಿದೆ. ಆ ಗಾಯತ್ರಿ ಮಂತ್ರಗಳಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಏನೋ ಕೇಳಿದ್ರು ಯಾರೋ, ಕೊನೆ 2 ಲೈನು 1 ಲೈನು ಅದೇ ತರ ಬರುತ್ತಲ್ಲ. ಹೌದು, ಎಲ್ಲಾವುದು ಗಾಯತ್ರಿ ಮಂತ್ರದಲ್ಲಿ ಕೊನೆಯಲ್ಲಿ ಅದೇ ಬರುತ್ತೆ. ಸೊ ಅದ್ರದ್ದು ಅರ್ಥನ ತಿಳ್ಕೊಂಡ್ರೆ ಎಲ್ಲಾ ಗಾಯತ್ರಿ ಮಂತ್ರಗಳಿಗೂ ಅದೇ ಅರ್ಥ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬಹುದು. ಸೊ ಗಾಯತ್ರಿ ಮಂತ್ರಗಳನ್ನ ನೋಡ್ತಾ ಹೋಗೋಣ. ಸೊ ಈ ನಾವು ಡೈಲಿ ನಾವು ಗಾಯತ್ರಿ ಮಂತ್ರ ಅಂತಂದ್ರೆ ಅದನ್ನ ಸವಿತಾ ಗಾಯತ್ರಿ ಅಥವಾ ಸೂರ್ಯ ಗಾಯತ್ರಿ ಮಂತ್ರ ಅಂತಾರೆ. ಅದನ್ನ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅನ್ನೋದು ಎಲ್ಲಾ ಗಾಯತ್ರಿ ಮಂತ್ರದಲ್ಲೂ ಇರುತ್ತೆ. ಆಮೇಲೆ ವಿದ್ಮಹೆ ಅನ್ನೋ ಪದನು ಎಲ್ಲಾತ್ರೊಳಗೂ ಸಾಮಾನ್ಯವಾಗಿ ಇರುತ್ತೆ. ಸೊ ವಿಷ್ಣು ಗಾಯತ್ರಿನಲ್ಲಿ ಓಂ ನಾರಾಯಣಾಯ ವಿದ್ಮಹಿ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಸೊ ಈಶ್ವರನ್ಗೆ ಹೇಳ್ಬೇಕಾದ್ರೆ ಮಹಾದೇವ ಗಾಯತ್ರಿ ಓಂ ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಸೊ ಗಣೇಶ ಗಾಯತ್ರಿ ಈಗ ನೋಡೋಣ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸೊ ಈ ಗಾಯತ್ರಿ ಮಂತ್ರದ ಅರ್ಥನ ನೋಡ್ಬಿಟ್ಟು ನಾವು ಮುಂದೆ ಇದ್ ಮಾಡೋಣ. ಏಕದಂತಾಯ ವಿದ್ಮಹೇ ಅಂತ ಹೇಳ್ತಾ ಇದ್ದಾರೆ. ಸೊ ಏಕದಂತಾಯ ವಿದ್ಮಹೇ ಅಂದ್ರೆ ಕೆಲವರೆಲ್ಲರೂ ಅವ್ರವ್ರಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಅಂದ್ರೆ ಒಂದು ಕೋರಿ ಹಲ್ಲು ಮುರಿದು ಹೋಗಿದೆಯಲ್ಲ ಗಣೇಶ ಅಂತಂದ್ರೆ ಏನೇನೋ ಕಥೆಗಳಿದೆ. ಆ ಕಥೆಗಳೆಲ್ಲ ಮುಂದೆ ಮುಂದೆ ಹುಟ್ಕೊಂಡಿರೋದು. ಇದೆಲ್ಲ ಈ ನಿರಾಕಾರದ ಗಣಪತಿನ ಯಾರಿಗೆ ಮಾಡ್ಕೊಳಕ್ ಆಗಲ್ಲ ಅಂದಾಗ ಆಮೇಲೆ ಅವನಿಗೊಂದು ರೂಪ ಕೊಟ್ಟಾಗ ಅವನು ಆ ರೂಪಕ್ಕೆ ಯಾವ್ದಕ್ ಬೇಕಾದ್ರೂ ಕಥೆ ಬರೀಬಹುದು. ನೀವು ಸ್ಥಳ ಪುರಾಣ ಬರೀಬಹುದು. ಇಲ್ಲಿ ದೇವರು ಹೀಗಿತ್ತಂತೆ ಹಾಗಿತ್ತಂತೆ ಅವನಿಗೆ ಹೀಗಾಯ್ತಂತೆ ಯಾರು ನೋಡಿದವರಿಲ್ಲ ಕೇಳಿದವರಿಲ್ಲ ಕಥೆಗಳನ್ನೆಲ್ಲ ಇದ್ ಮಾಡ್ಬೋದು. ಹಾಗೆ ಗಣೇಶಂದು ಒಂದು ಕೋರೆ ಹಲ್ಲು ಅವನ ಚಂದ್ರ ನಕ್ಬಿಟ್ಟ, ಅದಕ್ಕೋಸ್ಕರ ಕೋರೆ ಹಲ್ಲನ್ನ ತೆಗೆದು ಅವನಿಗೆ ಮುರಿದು ಬಿಸಾಕಿ
ಮಾಡ್ದ, ಅಲ್ಲೇ ಹೋಗ್ತಾ ಇದ್ದಿದ್ದ ಸರ್ಪನ. ಅದೆಲ್ಲ ಕಥೆಗಳು, ಅಲ್ಲೇ ನಿಂತ್ಕೋಬಾರ್ದು ನಾವು. ಅದೆಲ್ಲ ಹೇಳಿದ. ಹಾಗಾಗಿ ಅವನ್ಗೆ ಒಂದೇ ದಂತ ಇರೋದು ಅಂತ. ಆದ್ರೆ ಆ ತರ ಏಕದಂತ ಅಲ್ಲ ಇದು. ಏಕದಂತಾಯ ವಿದ್ಮಹೆ ಇಲ್ಲಿ ಹೇಳ್ತಾ ಇರೋದೇನೆ ಬೇರೆ. ಏಕದಂತ ಅಂದ್ರೆ ಒಬ್ಬನೇ ನಿಂತ್ಕೊಂಡಿರೋಂಥ ಒಬ್ಬನೇ ನಿಂತು ಈ ಪ್ರಪಂಚ ಈ ಎಲ್ಲದನ್ನು ನಡೆಸ್ತಾ ಇರೋನು, ಈ ಬ್ರಹ್ಮಾಂಡನ ನಡೆಸ್ತಾ ಇರೋನು ಏಕದಂತ. ಏಕದಂತಾಯ ವಿದ್ಮಹೆ ಅಂದ್ರೆ ನೀನೇ ಒಬ್ಬನೇ ನಿಂತು ಮಾಯೇನ ನಿಯಂತ್ರಿಸ್ತಾ ಇರೋನು. ಅಂದ್ರೆ ಬ್ರಹ್ಮನ್, ನಾವು ಹೇಳ್ತಾ ಇದ್ದ ನಿರಾಕಾರ ಬ್ರಹ್ಮನ್ ಅಂತ ಹೇಳ್ತಾ ಇದೀವಲ್ಲ, ಆ ನಿರಾಕಾರದ ಬ್ರಹ್ಮದ ಕಲ್ಪನೆ ಏಕದಂತ. ಒಬ್ಬನೇ ನಿಂತು ಮಾಯೇನೆಲ್ಲ ನಿಯಂತ್ರಿಸ್ತಾ ಇರೋದು. ನೀವು ಪುಸ್ತಕಗಳೆಲ್ಲ ನೋಡಿದ್ರೆ ಏಕದಂತ ಅಂದ್ರೆ ಒಂದು ಕೋರೆ ಹಲ್ಲಿರೋನು, ಇನ್ನೊಂದು ಮುರಿದೋಗಿರೋನು ಅಂತ ಅಂದ್ಬಿಟ್ಟು, ವಕ್ರತುಂಡ ಅಂತ ಅಂದ್ಬಿಟ್ರೆ ಇನ್ನೊಂದು ಕೋರೆ ಹಲ್ಲು ಮುರಿದು ಹೋಗಿರೋನು, ಆ ತರ ಅಂತ. ಆ ತರ ಎಲ್ಲ ಯಾರು ಉಪನ್ಯಾಸ ಅಥವಾ ಆ ತರ ಅರ್ಥಗಳನ್ನ ಹೇಳ್ತಾರೆ, ಅದು ಸರಿಯಾದ ಅರ್ಥಗಳಲ್ಲ. ಅದೆಲ್ಲ ಸುಮ್ಮನೆ ಏನೋ ಕಾಗುಣಿತಕ್ಕೆ ಅರ್ಥಗಳನ್ನು ಹೇಳ್ದಂಗೆ ಆಯ್ತು. ಆ ತರ ಅಲ್ಲ. ಏಕದಂತಾಯ ವಿದ್ಮಹೆ ಅಂತಂದ್ರೆ, ವಿದ್ಮಹೆ ಅಂತಂದ್ರೆ ಆ ವಿದ್ವತ್ತಿನ ಜ್ಞಾನದಿಂದ ನಿನ್ನನ್ನ ತಿಳ್ಕೊಳ್ತಾ ಇರೋದು. ಯಾಕೆಂದ್ರೆ ಎದುರುಗಡೆ ಇರೋ ಮೂರ್ತಿ ಆದ್ರೆ ಅವನಿಗೆ ಕೋರೆ ಹಲ್ಲಿದೆ, ಅವನಿಗೆ ಸೊಂಡಿದೆ, ಅವನ ಮುಖ ಹೀಗಿದೆ, ಅವನ ಇದೆಲ್ಲ ಮುಂದೆ ಬರುತ್ತೆ. ಅದು ಹೇಗೆ ಗಣೇಶನ ರೂಪ ಆ ತರ ಇರೋದನ್ನ ಯಾರು ಬೇಕಾದ್ರೆ ಎಳೆ ಮಗು ಕೂಡ ಅರ್ಥ ಆಗುತ್ತೆ. ಆದ್ರೆ ನಿರಾಕಾರವಾದ ಗಣೇಶನ ಅಂದ್ರೆ ಬ್ರಹ್ಮಸ್ವರೂಪನ ಅರ್ಥ ಮಾಡ್ಕೋಬೇಕಾದ್ರೆ ಜ್ಞಾನದಿಂದ ಮಾತ್ರ ಸಾಧ್ಯ. ವಿದ್ಮಹೆ ಅಂದ್ರೆ ಜ್ಞಾನದಿಂದ ನಿನ್ನನ್ನ ತಿಳ್ಕೊಳ್ಬೇಕು. ಜ್ಞಾನದಿಂದ ತಿಳಿದವನಾಗಿದ್ದೇನೆ ಅಂದ್ರೆ ಏಕದಂತಾಯ ವಿದ್ಮಹೆ. ನೀನು ಈ ಪರಬ್ರಹ್ಮನ್ನು ನೀನು ಒಬ್ಬನೇ ಇದ್ದಿದ್ದು, ಮುಂಚೆ ಒಬ್ಬನೇ ಇದ್ದು ನೀನು ಪ್ರಪಂಚ ಎಲ್ಲ ಸೃಷ್ಟಿ ಮಾಡಿ ಪ್ರಪಂಚ ಬ್ರಹ್ಮಾಂಡನ ನಿಯಂತ್ರಣ ಮಾಡ್ತಾ ಇರೋನು. ನಿನ್ನನ್ನ ನಾನು ಜ್ಞಾನದಿಂದ ತಿಳ್ಕೊಂಡಿದ್ದೀನಿ ಅಂತಂದ್ರೆ ಮೊದಲು 6 ಶ್ಲೋಕಗಳಲ್ಲೆಲ್ಲ ನಾವು ತಿಳ್ಕೊಂಡ್ವಲ್ಲ, ನಿರಾಕಾರ ರೂಪದಲ್ಲಿ ಅದನ್ನ ತಿಳ್ಕೊಂಡಿದೀವಿ. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ಅಂತ. ವಕ್ರತುಂಡ ಅಂತಂದ್ರೆ ನಾವು ಏನು ತಿರ್ಗಾ ಅದನ್ನೇ ಹೇಳ್ತೀವಿ. ನಾವು ಯಾರು ಪುಸ್ತಕದಲ್ಲೆಲ್ಲ ಅದೇನೇ ಕೊಟ್ಟಿರ್ತಾರೆ. ಅಂದ್ರೆ ವಕ್ರತುಂಡ ಅಂದ್ರೆ ಮುರಿದೋಗಿರೋ ಹಲ್ಲು, ಕೋರೆದಂತ ಮುರಿದು ಹೋಗಿರೋನು, ಈ ತರದ್ದೆಲ್ಲ ಏನೇನೋ ಇದಿದೆ. ಆ ತರದ್ದೆಲ್ಲ ಅರ್ಥಗಳಲ್ಲ ವಕ್ರತುಂಡ ಅಂತಂದ್ಬಿಟ್ಟು. ವಕ್ರತುಂಡ ಅಂತಂದ್ರೆ ಈ ವಿಘ್ನಗಳನ್ನು ತುಂಡು ಮಾಡೋನು ಅಂತಂದ್ಬಿಟ್ಟು. ಏನೇನು ವಿಘ್ನಗಳನ್ನ ತುಂಡು ಮಾಡೋನು? ಬೇಕಾದಷ್ಟು ವಿಘ್ನಗಳಿದೆ. ಆ ವಿಘ್ನಗಳನ್ನೆಲ್ಲ ತುಂಡು ಮಾಡುವಂಥವನು. ಸೊ ಅಂಥ ಒಂದು ಇದು, ಅದು ಒಂದು ಅರ್ಥ. ಆದ್ರೆ ವಕ್ರತುಂಡ ಅನ್ನೋದಕ್ಕೆ ತುಂಬಾ ಸುಂದರವಾದವನು, ಸುಂದರ ಮುಖವನ್ನು ಹೊಂದಿರೋನು ಅಂತನ್ನೋದು ಮೌದ್ಗಲ್ಯ ಪುರಾಣ ಅಂತ ಬರುತ್ತೆ. ಅದರೊಳಗಡೆ ಗಣಪತಿನ ವಿಶ್ಲೇಷಣೆ ಮಾಡುವಾಗ ಅದಕ್ಕೆ ಆ ವಕ್ರತುಂಡ ಅಂತ ಅದಕ್ಕೆ ಅವರ ಅರ್ಥ ಅಲ್ಲಿ ಕೊಟ್ಟಿದ್ದಾರೆ. ಇವೆರಡು ಹತ್ತಿರದ ಅರ್ಥಗಳು. ಅದ್ ಬಿಟ್ಬಿಟ್ಟು ವಕ್ರತುಂಡ ಅಂತಂದ್ರೆ ಹಲ್ಲು ಮುರಿದೋಗಿರೋನು ಅಂದ್ರೆ ನಾವು ಗಣಪತಿಗೆ ಏನ್ ಹಲ್ಲು ಮುರಿದೋನು ಅಂತ ನಾವು ಹೇಳಬೇಕಾಗಿತ್ತೆ. ಏಕದಂತ ಅಂದ್ರೆ ಒಂದೇ ಹಲ್ಲಿರೋನು ಅಂತ ಹೇಳಿದ್ರೆ ಆ ಥರದ್ದೆಲ್ಲ ಅಲ್ಲ ಇರೋದು. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ. ವಕ್ರತುಂಡಾಯ ಅಂತಂದ್ರೆ ವಿಘ್ನಗಳನ್ನು ತುಂಡು ಮಾಡೋನು. ಅವನು ವಿಘ್ನಗಳನ್ನು ಎಲ್ಲೆಲ್ಲಿಂದ ತುಂಡು ಮಾಡ್ತಾನೆ ಅಂತ ಮುಂಚೆನೆ ಹೇಳಿದಾರಲ್ಲ. ಅವ ಪುರಸ್ತಾತ್, ಅವ ದಕ್ಷಿಣಾತ್ತಾತ್, ಅವ ಪಶ್ಚಾತ್ತಾತ್, ಅವೋತ್ತರಾತ್ತಾತ್, ಅವ ಚೋದ್ವಾತ್ತಾತ್, ಅವಾಧರಾತ್ತಾತ್, ಸರ್ವತೋ ಮಾಂ ಪಾಹಿ ಪಾಹಿ ಸಮಂತಾತ್ ಅಂತಂದ್ರೆ ಏನ್ ಹೇಳ್ತಾ ಇದ್ದಾರೆ? ಪೂರ್ವದಿಂದ ಬರೋ ವಿಘ್ನಗಳನ್ನೆಲ್ಲ ಮಾಡು, ದಕ್ಷಿಣದಿಂದ ಬರೋದನ್ನ ನಿಗ್ರಹ ಮಾಡು, ವಿಘ್ನ ನಿವಾರಣೆ ಮಾಡು ಅಂತ ಗಣಪತಿನ ಕೇಳ್ಕೊಳ್ತಾ ಇದ್ವಲ್ಲ. ಆ ತರದ ವಕ್ರತುಂಡ ಅಂದ್ರೆ ಈ ವಿಘ್ನಗಳನ್ನ ಸರ್ವತೋ ಮಾಂ ಪಾಹಿ ಪಾಹಿ ಸಮಂತಾತ್ ಅಂದ್ರೆ ಎಲ್ಲಾ ದಿಕ್ಕುಗಳಿಂದನೂ ವಿಜ್ಞಾನ ನಿವಾರಣೆ ಮಾಡುವಂತ ಕೆಪಾಸಿಟಿ ಇರುವಂತ ನೀನು ವಕ್ರತುಂಡಾಯ ಧೀಮಹಿ. ಧೀಮಹಿ ಅಂತಂದ್ರೆ ನನ್ನ ಬುದ್ಧಿನಲ್ಲಿ ಬರ್ತಾ ಇರುವಂತಹ ಒಂದು ಧೀ ಶಕ್ತಿ. ಅಂದ್ರೆ ಆ ಧೀ ಶಕ್ತಿಗೆ ನೀನೇ ಕಾರಣ. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ. ಧೀಮಹಿ ಅಂತಂದ್ರೆ
ಏನಾಗುತ್ತೆ ಅಂದ್ರೆ, ಏನು ಧೀಮಹಿ ಅಂದ್ರೆ ಆ ಶಕ್ತಿ ಯಾವುದು? ಧೀಮಹಿ ಅಂದ್ರೆ ಆ ಶಕ್ತಿ ಯಾವುದು? ಆ ಶಕ್ತಿ ಮಾಡ್ತಾ ಮಾಡ್ತಾ ಓಂ ಗಂ ಗಣಪತಯೇ ನಮಃ ಅಂತ ಹೇಳಿ, ಓಂ ಗಂ ಗಣಪತಯೇ ನಮಃ ವಕ್ರತುಂಡಾಯ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಇದು ಗಣೇಶ ಗಾಯತ್ರಿ ಮಂತ್ರ. ಈ ಮಂತ್ರನ ಹೇಳ್ತಾ ಇದ್ರೆ ಏನಾಗುತ್ತೆ ಅಂದ್ರೆ, ಈ ಧೀಮಹಿ ಅಂದ್ರೆ 3 ಆಗುತ್ತೆ. ಒಂದು ಮಂತ್ರ ಸಿದ್ಧಿ ಆಗುತ್ತೆ. ಈ ಮಂತ್ರ ಸಿದ್ಧಿ ಆಗೋದ್ರಿಂದ ನಮಗೆ ಸದ್ಬುದ್ಧಿ ಬರುತ್ತೆ. ಸದ್ಬುದ್ಧಿ ಬರೋದ್ರಿಂದ ಕಾರ್ಯಸಿದ್ಧಿ ಆಗುತ್ತೆ. ಸೊ ಇದು ಧೀಮಹಿ ಅಂದ್ರೆ ಮಂತ್ರಸಿದ್ಧಿ, ಸದ್ಬುದ್ಧಿ, ಕಾರ್ಯಸಿದ್ಧಿ. ಹೀಗೆ ಆದಾಗ ನಿಮ್ಮ ಕಾರ್ಯಗಳೆಲ್ಲ ಸಿದ್ಧಿ ಆದ್ರೆ ಎವ್ರಿ ಟೈಮ್ ಯು ಆರ್ ಸಕ್ಸಸ್ಫುಲ್ ಅಲ್ವಾ? ಹಾಗೆ ಇರೋದನ್ನ ಏನಾಗುತ್ತೆ, ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸೊ ಈ ತನ್ನೋ ದಂತಿ ಪ್ರಚೋದಯಾತ್ ಅಂತಂದ್ರೆ, ನಾವು ಈ ಗಣಪತಿನ, ಈ ಸ್ವರೂಪನ ಇಲ್ಲಿ ನಮಗೆ ಏನ್ ಹೇಳ್ತಾ ಇದ್ದಾರೆ, ಈ ಇದ್ರದ್ದು ಈ ಯಾವ್ದಿದು ಗಣೇಶ ಗಾಯತ್ರಿನಲ್ಲಿ ನಾವು ತನ್ನೋದಂತಿ ಪ್ರಚೋದಯಾತ್. ದಂತಿ ಅಂತಂದ್ರೆ ಅದೇನೆ ಅವನು ಏಕದಂತ ಅಂತ ಹೇಳ್ತೀವಲ್ಲ, ದಂತಿ ಅಂದ್ರೆ ಆ ಥರನೇ ಒಂದು ಬ್ರಹ್ಮಸ್ವರೂಪ ಅಂದ್ರೆ ಆ ಪ್ರಜ್ಞೆ. ಆ ಪ್ರಜ್ಞೆಯು ಪ್ರಚೋದಯಾತ್, ತನ್ನೋದಂತಿ ಪ್ರಚೋದಯಾತ್ ಅಂದ್ರೆ ಆ ಒಂದು ಬ್ರಹ್ಮಜ್ಞಾನ, ದಂತಿಯು ಅಂದ್ರೆ ಆ ಬ್ರಹ್ಮಜ್ಞಾನ ಅಂದ್ರೆ ನಮ್ಮ ಕಾನ್ಶಿಯಸ್ನೆಸ್. ಸೊ ಪ್ರಚೋದಯಾತ್ ನಮ್ಮಲ್ಲಿ ಪ್ರಚೋದನೆ ಮಾಡ್ಲಿ ಅಂತಂದ್ರೆ, ನಮ್ಮನ್ನು ಪ್ರಚೋದಿಸಲಿ ಅಂದ್ರೆ ಜಾಗೃತಗೊಳಿಸ್ಲಿ ಅಂತ. ಸೊ ಇದು ಆ ಗಣಪತಿ ಗಾಯತ್ರಿ ಅಂತ. ನನ್ನ ಬುದ್ಧಿಯನ್ನು ಪ್ರೇರೇಪಿಸ್ಲಿ ಅಂತ ಅಂದ್ಬಿಟ್ಟು, ಅಂದ್ರೆ ನನ್ನ ಬುದ್ಧಿ ಪ್ರೇರೇಪಿಸೋದು ಅಂತಂದ್ರೆ ನನಗ್ ಬುದ್ಧಿ ಇಲ್ವಾ ಹಾಗಾದ್ರೆ? ಅಂದ್ರೆ ನಾನು ವ್ಯವಹಾರ ಜ್ಞಾನದಲ್ಲಿ, ವ್ಯವಹಾರದ ಒಳಗಡೆನೆ ಮುಳುಗ್ಬಿಟ್ಟಿದ್ದೀನಿ. ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನನಗೆ ಪರಬ್ರಹ್ಮನ ಕಡೆ ಯೋಚನೆ ಮಾಡೋ ಅವಶ್ಯಕತೆ ನಾನು ಆ ಕಡೆ ತಿಳ್ಕೊಂಡೇ ಇಲ್ಲ. ಹಾಗಾಗಿ ಈ ವ್ಯವಹಾರ ಜಗತ್ತಿನಿಂದ ಎಷ್ಟು ಅಂಟ್ಕೋಬೇಕು ವ್ಯವಹಾರ ಜಗತ್ತಿಗೆ? ನಮ್ಗೆಲ್ಲಾದ್ರೂ ಸಾಕು ಅಂತ ಇದೆಯಾ? ಇಲ್ಲ. ಶಾಪಿಂಗ್ ಮಾಡೋದು 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 ಮಾಡ್ತಾನೆ ಇರೋದು, 100 ವರ್ಷ ಆದ್ರೂ ಶಾಪಿಂಗ್ಗೆ ಮಾಡ್ತಾನೆ ಇರೋದು, ತಿನ್ನೋದು 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 ತಿಂತಾನೆ ಇರೋದು, ದುಡ್ಡು ಮಾಡೋದು ದುಡ್ಡು ಮಾಡೋದು ದುಡ್ಡು ಮಾಡೋದು, ಹೊಗಳಿಸ್ಕೊಳ್ಳೋದು, ಹೆಸರು ಮಾಡೋದು. ಸೊ ಈ ತರ ವ್ಯಾವಹಾರಿಕ ಜಗತ್ತಲ್ಲೇ 24 ಗಂಟೆ ಕೊಟ್ಟಿರೋದನ್ನ ಹಾಗೆ ಕಳೆಯಕ್ಕಾಗಲ್ಲ. ಸೊ 24 ಗಂಟೆ ಕೊಟ್ಟಿರೋದ್ರೊಳಗೆ ಎಷ್ಟು ಮಿನಿಮಮ್ ಆಗಿ ವ್ಯವಹಾರ ಜಗತ್ತಿಗೆ ಅಂಟ್ಕೋಬೇಕು, ಅಂಟ್ಕೊಂಡು ಮಿಕ್ಕಿದ್ದ ಪರಬ್ರಹ್ಮನ ಜ್ಞಾನಕ್ಕೆ ನನ್ನನ್ನು ಒಡ್ಗೋಬೇಕು. ನನ್ನ ಜ್ಞಾನ ತಯಾರು ಮಾಡ್ಕೊಳ್ಳೋದಕ್ಕೋಸ್ಕರ ಜ್ಞಾನದ ಕಡೆಗೆ, ಆತ್ಮಜ್ಞಾನದ ಕಡೆಗೆ ಅಂದ್ರೆ ತನ್ನೋದಂತಿ ಪ್ರಚೋದಯಾತ್, ಆ ಪರಬ್ರಹ್ಮ ಜ್ಞಾನನ ನನ್ನಲ್ಲಿ ಬೆಳೆಯೋ ತರ ಮಾಡೋದು, ನನ್ನನ್ನು ಪ್ರಚೋದನೆ ಮಾಡೋದಕ್ಕೆ ಇರೋ ಅಂತ ಒಂದು ಮಂತ್ರ ಇದು. ಇದು ಭಕ್ತರ ತಾರಣೆಗಾಗಿ ಮಾಡಿರೋಂಥ ಮಂತ್ರ, ಅಂದ್ರೆ ಭಕ್ತರ ಉದ್ಧಾರಕ್ಕೋಸ್ಕರ ಇರೋಂಥ ಮಂತ್ರ. ಗಣಕ ಋಷಿ ಅವರು ಈ ಮಂತ್ರನ ಮಾಡಿರೋದ್ರಿಂದ ಎಲ್ಲರೂ ಒಂದ್ಸಲ ಹೇಳೋಣ. 3 ಸಲ ಈ ಮಂತ್ರನ ಎಲ್ಲರೂ ಹೇಳೋಣ. ನಾನು ಹೇಳ್ಕೊಡ್ತೀನಿ, ಈ ಮಂತ್ರನ ನೀವು ಹೇಳ್ಕೊಬೋದು. ಸೊ ಹಾಗಾಗಿ ಈ ಮಂತ್ರ ನೀವು ನಿಮ್ಮ ಮನಸ್ಸಲ್ಲೇ ನೀವು ಹೇಳ್ಕೊಡಿ. ಎಲ್ಲ ಮನಸ್ಸಿನಲ್ಲೇ ಅಥವಾ ಗಟ್ಟಿ ಆಗೋ ಹೇಗ್ ಬೇಕಾದ್ರೂ ಹೇಳ್ಕೊಬೋದು. ಸೊ ಇದನ್ನ ಗಣೇಶ ಗಾಯತ್ರಿ ಅಂತ. ಓಂ ಗಂ ಗಣಪತಯೇ ನಮಃ. ಸೊ ನಾನು ಹೇಳ್ತೀನಿ, ನೀವು ಹೇಳ್ಕೊಂಡ್ರೆ ನಿಮ್ಗೂ ಒಂದ್ಸಲ ಆದಂಗ ಆಗುತ್ತೆ. ಸೊ ಹಾಗೆ ಹೇಳ್ಕೊಂಡ್ರೆ ಬೆಟರ್ ಅನ್ಸುತ್ತೆ. ಸೊ 3 ಸಲ ಹೇಳ್ಬಿಟ್ಟು, ಇದು 7ನೇ ಶ್ಲೋಕ ಮತ್ತು 8ನೇ ಶ್ಲೋಕ. ಓಂ ಗಂ ಗಣಪತಯೇ ನಮಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಇದೇ ಸ್ಟೈಲಲ್ಲೇ ಹೇಳಬೇಕು. ಓಂ ಗಂ ಗಣಪತಯೇ ನಮಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್.
ಓಂ ಗಂ ಗಣಪತಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸೊ ಇದು ಈ ಮಂತ್ರನ ಇದಕ್ಕೆ ಪೋಸ್ಟ್ ಮಾಡ್ತೀನಿ ಇದ್ರೊಳಗಡೆ, ವಾಟ್ಸ್ಆ್ಯಪ್ ಅಲ್ಲಿ. ಈ ಮಂತ್ರನ ನೀವು ಹೇಳ್ಕೊಂಡ್ರೆ ದಿವಸ ಒಂದು 21 ಸಲ ಹೇಳ್ಕೊಂಡ್ರೆ ಗಣಪತಿಯ ಅಂದ್ರೆ ಪರಬ್ರಹ್ಮನ ಅನ್ನೋ ನಿಮ್ಗೆ ಅನುಗ್ರಹ ಆಗಿ ನಿಮ್ಮ ಮನಸ್ಸಿನಲ್ಲಿ ಏಕಾಗ್ರತೆ ಮೂಡೋ ತರ ಆಗಿ ಪರಬ್ರಹ್ಮ ಜ್ಞಾನದ ಕಡೆಗೆ ಆಗೋ ತರ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಇದನ್ನ ಗಾಯತ್ರಿ ಮಂತ್ರನ ಮಿನಿಮಮ್ ಆಗಿ 21 ಸಲನಾರು ಹೇಳ್ಬೇಕು ಅಂತ ಇರೋದು. ಸೊ ದಿವಸಕ್ಕೆ 1008 ಹೇಳಿದ್ರೆ ಬೆಟರು ಅಂತಾರೆ. 108 ಹೇಳಿದ್ರೆ 3 ಸಲನಾರು ಹೇಳ್ಬೇಕು ಅಂತಾರೆ. ಸೊ ಅವರವರ ಯೋಗ್ಯತೆಗೆ ಅವರವರ ಶಕ್ತಿಗೆ ಅನುಸಾರವಾಗಿ ಅವ್ರು ಮಾಡಿದ್ರೆ ಎಷ್ಟು ಜಾಸ್ತಿ ಮಾಡ್ತಾನೋ ಅಷ್ಟು ಇದಾಗುತ್ತೆ. ಸೊ ಆದ್ರೆ ಯಾರಿಗೆ ಗುರುಗಳ ಮುಖೇನ ಈ ಗಾಯತ್ರಿ ಯಾವುದು ಸವಿತಾ ಗಾಯತ್ರಿ, ಓಂ ಭೂರ್ಭುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಮಂತ್ರನ ಹೇಳಿದ್ರೆ ಆ ಗಾಯತ್ರಿ ಮಂತ್ರನೂ 108 ಸಲ ನಾವು ಹೇಳಿದ್ರೆ, 1008 ಸಲ ಹೇಳಿದ್ರೆ, ಕೆಲವರು 10,000 ಮಂತ್ರನ ಒಂದು ದಿವಸ ಜಪ ಮಾಡೋರು ಇರ್ತಾರೆ. ಅವ್ರು ಪೂರ್ತಿ ತಲ್ಲೀನವಾಗಿ ಹಾಗೆ ಇರ್ತಾರೆ. ಸೊ ಹಾಗೆ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಏಕಾಗ್ರತೆ ಮೂಡುತ್ತೆ, ಬೇಡದಲ್ಲೇ ಇರೋ ವಿಚಾರಗಳೆಲ್ಲ ಕಳಚಿ ಹೋಗುತ್ತೆ ಅಂತ ಹೇಳೋವಂಥ ಒಂದು ಇದು. ಹಾಗಾಯ್ತಲ್ವಾ? ಸೊ ಇದು 7ನೇ ಮಂತ್ರ ಮತ್ತೆ 8ನೇ ಮಂತ್ರ. 7ನೇ ಮಂತ್ರ ನಾವು ನೋಡಿದ್ವು. 7ನೇ ಮಂತ್ರ ಎಲ್ಲಿಂದ ಅಂದ್ರೆ ಗಣಾದಿಂ ಪೂರ್ವಮುಚ್ಚಾರ್ಯ ವರ್ಣಾದಿಂ ತದನಂತರಂ ಅನುಸ್ವಾರ ಪರತರಃ ಅರ್ಧೇಂದ್ರ ಲಸಿತಂ ತಾರೇಣ ವೃದ್ಧಂ ಏತತ್ತವ ಮನಸ್ವರೂಪಂ ಗಕಾರ ಪೂರ್ವರೂಪಂ ಅಕಾರೋ ಮಧ್ಯಮ ರೂಪಂ ಅನುಸ್ವಾರಶ್ಚಾಂತ್ಯ ರೂಪಂ ಬಿಂದುರುತ್ತರ ರೂಪಂ ನಾದ ಸಂಧಾನಂ ಸಗಂಹಿತಾ ಸಂಧಿಃ ಸೈಷಾ ಗಣೇಶ ವಿದ್ಯಾ ಗಣಕ ಋಷಿ ನಿಚ್ಛೃದ್ಗಾಯತ್ರಿ ಛಂದಃ ಶ್ರೀ ಮಹಾಗಣಪತಿ ದೇವತಾ. ಓಂ ಗಂ ಗಣಪತಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಈ ಗಣೇಶ ಗಾಯತ್ರಿ 8ನೇ ಮಂತ್ರ. ಅದಕ್ಕಿಂತ ಹಿಂದೆ ಹೇಳಿದ್ದು 7ನೇ ಮಂತ್ರ. ಈಗ 9ನೇ ಮಂತ್ರ ಮತ್ತು 10ನೇ ಮಂತ್ರ ನೋಡೋಣ ಇವತ್ತು. ಇಲ್ಲಿ ನಮ್ಮ ರೂಪಕ್ಕೆ ಸಿಗೋ ಹಾಗೆ, ನಮ್ಮ ಮನಸ್ಸಿಗೆ ನಿಲ್ಕೋ ಹಾಗೆ, ಅಂದ್ರೆ ಸಾಕಾರ ಗಣಪತಿ, ಅದು ನಿರಾಕಾರ ಗಣಪತಿಯ ಧ್ಯಾನ ಇಲ್ಲಿ ತನಕ ನಾವು ಮಾಡ್ತಾ ಇದ್ದಿದ್ದು. ಇನ್ನು ಮುಂದೆ ಸಾಕಾರ ಗಣಪತಿಯನ್ನ ಹೆಸರು ಬಂದಿದ್ದೆ 7ನೇ ಶ್ಲೋಕದಲ್ಲಿ. ಸೊ ಆ ಗಣಪತಿನ ನಾವು ಇಲ್ಲಿ ಪಿಕ್ಚರೈಸ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಶಿಲ್ಪಿಗಳು ಒಂದು ಗಣಪತಿನ ಕೆತ್ತಬೇಕಾದ್ರೆ ಇಲ್ಲಿ ಬರ್ದಿರೋದನ್ನೇ ಇಟ್ಕೊಂಡು ಅವರು ಶಿಲ್ಪ ಮಾಡಬೇಕು, ಅಥವಾ ಚಿತ್ರ ಮಾಡೋರು ಅದನ್ನು ಮಾಡಬೇಕು, ಹಾಗೆ ಮಾಡ್ಬೇಕು. ಅದೇ ಕರೆಕ್ಟ್ ಆಗಿರೋದು. ಅದು ಬಿಟ್ಟು ನಾವು ಗಣಪತಿ ಅಂತಂದ್ರೆ ಮೋಟರ್ ಬೈಕ್ ಹೊಡಿತಾ ಇರೋ ಗಣಪತಿ, ಫುಟ್ಬಾಲ್ ಆಡ್ತಾ ಇರೋ ಗಣಪತಿ, ಹಾರ್ಮೋನಿಯಂ ಬಾರಿಸ್ತಾ ಇರೋ ಗಣಪತಿ, ತಬಲಾ ಬಾರಿಸ್ತಾ ಇರೋ ಗಣಪತಿ, ಈ ತರ ಏನೇನೋ ಸ್ಕೇಟಿಂಗ್ ಮಾಡ್ತಾ ಇರೋ ಗಣಪತಿ ಎಲ್ಲ ಮಾಡಿದ್ರೆ ಅದಕ್ಕೆ ಅಪಚಾರ. ಅದೆಲ್ಲ ಪೂಜೆಗೆ ಅರ್ಹವಾದ್ದಲ್ಲ. ಏನೋ ದೇವ್ರಿಗೂ ನಾವು ಏನೇನೋ ಮಾಡಿ ಮಾತಾಡ. ಇದು ಗಣಪತಿಯ ನಿಜವಾದ ರೂಪನ ಈ 9ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಂಡು ಮುಂದುವರೆದ ಹೋಗೋಣ. ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ ರದಂಚ ವರದಂ ಹಸ್ತಬಿಭ್ರಾಣಂ ಭೂಷಕಧ್ವಜಂ ರಕ್ತಂ ಲಂಬೋದರಂ ಶೂರ್ಪಕರ್ಣಕಂ ರಕ್ತವಾಸಸಂ ರಕ್ತಗಂಧಾನುಲಿಪ್ತಾಂಗಂ ರಕ್ತಪುಷ್ಪೈ ಸುಪೂಜಿತಂ ಭಕ್ತಾನುಕಂಪಿನಂ ದೇವಂ ಜಗತ್ಕಾರಣಮಚ್ಯುತಂ ಆವಿರ್ಭೂತಂ ಚ ಸೃಷ್ಟಾದ್ಯೌ ಪ್ರಕೃತೆ ಪುರುಷಾತ್ ಪರಂ ಏವಂ ಧ್ಯಾಯತಿ ಯೋ ನಿತ್ಯಂ ಸ ಯೋಗಿ ಯೋಗಿನಾಂ ವರಃ. ಇದು 9ನೇ ಮಂತ್ರ. ಈ ಮಂತ್ರನ ನಾವು
ಅರ್ಥ ಮಾಡ್ತಾ ಹೋಗೋಣ. ಇಲ್ಲಿ ಸಾಕಾರವಾದ ಗಣಪತಿ ಅಂದ್ರೆ ಅವನಿಗೆ ಒಂದು ರೂಪನ ನಾವು ಹೇಗೆ ಕೊಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅವರು ಗಣಕ ಋಷಿ ಇದನ್ನ ಗಣಪತಿಯ ಒಂದು ರೂಪನ ಚಿತ್ರಣ ಮಾಡಿದ್ರು. ಈ ಚಿತ್ರಣನ ನಾವು ಯಾವುದೇ ಒಬ್ಬ ಶಿಲ್ಪಿ ಮಾಡ್ಬೇಕಾದ್ರೆ ಯಾರೋ ಒಬ್ರು ಇದು ಬರೀಬೇಕಾದ್ರೆ ಅದನ್ನ ನಾವು ನೋಡ್ಬೇಕು, ಈ ತರನೇ ಮಾಡ್ಬೇಕಾಗಿರೋದು ಅಂತ. ಸೊ ನೋಡ್ತಾ ಹೋಗೋಣ. ಏಕದಂತಂ ಚತುರ್ಹಸ್ತಂ ಅಂತ ಇದೆ. ಏಕದಂತಂ ಚತುರ್ಹಸ್ತಂ. ಏಕದಂತಂ ಅಂತಂದ್ರೆ ಇಲ್ಲಿ ಆ ಒಂದು ಗಣಪತಿಯ ಏಕದಂತ ಅಂತ ಇಲ್ಲಿ ಹೇಳ್ಬೇಕಾಯ್ತು. ಆದ್ರೆ ಗಣಪತಿ ಗಾಯತ್ರಿನಲ್ಲಿ ಏಕದಂತಾಯ ವಿದ್ಮಹೆ ಅಂದ್ರೆ ಅದು ಬೇರೆ. ಇಲ್ಲಿ ರೂಪನ ಹೇಳ್ತಾ ಇರೋದ್ರಿಂದ ಏಕದಂತಂ ಅಂದ್ರೆ ಒಂದು ಕೋರೆ ಹಲ್ಲಿರುವಂಥದ್ದು. ಗಣಪತಿ ಏಕದಂತಂ ಚತುರ್ಹಸ್ತಂ. ಏಕದಂತ ಅಂದ್ರೆ ಒಂದು ಕೋರೆ ಹಲ್ಲು ಇರೋದು, ಇನ್ನೊಂದು ಕೋರೆ ಹಲ್ಲು ಇಲ್ಲ, ಮುರಿದು ಹೋಗಿರುವಂಥದ್ದು. ಇಲ್ಲಿ ಗಣಪತಿಯ ಚಿತ್ರ ಬರ್ತಾ ಇರೋದು. ಸೊ ಇಲ್ಲಿ ಅದನ್ನ ನಾವು ಇಲ್ಲಿ ಯಥಾವತ್ತಾಗಿ ಆ ಚಿತ್ರಣ ಹೇಗೆ ಮಾಡಿದ್ದಾರೆ ಹಾಗೆ ಮಾಡ್ಬೇಕು. ಏಕದಂತಂ ಅಂದ್ರೆ ಒಂದು ಕೋರೆ ಹಲ್ಲು ಇರುವಂಥದ್ದು. ಗಣಪತಿಯ ತಲೆ ಅದರೊಳಗೆ ಆನೆಯ ತಲೆ ಇರೋದ್ರಿಂದ ಒಂದು ಕೋರೆ ಹಲ್ಲಿದೆ, ಒಂದು ಇಲ್ಲ. ಚತುರ್ಹಸ್ತಂ ಅಂತ ಅಂದ್ರೆ 4 ಕೈಗಳು. 4 ಕೈಗಳಿದೆ. ಪಾಶಂ ಅಂಕುಶ ಧಾರಿಣ. 2 ಕೈಯಲ್ಲಿ ಪಾಶ, ಇನ್ನೊಂದ್ರೊಳಗೆ ಅಂಕುಶ ಇದೆ. ಪಾಶ ಅಂಕುಶ. ಪಾಶ ಆಶಾಪಾಶ ಅಂತ ಹೇಳ್ತಾರೆ. ನಮ್ಮ ಆಸೆಗಳು ಎಲ್ಲೆಲ್ಲೋ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ, ಆಸೆಯ ಪಾಶ. ಆ ಪಾಶಕ್ಕೆ ಅಂಕುಶ ಹಾಕ್ಬೇಕಾದ್ರೆ ಪಾಶ ಆಸೆಗಳನ್ನು ಹಿಡಿದು ಎಳೆದಿಟ್ಕೋಬೇಕು. ಅಷ್ಟೇ ಆದ್ರೆ ಸಾಕಾಗಲ್ಲ, ಅದಕ್ಕೆ ಅಂಕುಶನೂ ಬೇಕು. ಅಂದ್ರೆ ಅಷ್ಟು ದೊಡ್ಡ ಆನೆ ಇದೆ ಅಂತಂದ್ರೆ ಆನೆಗೆ ಅಂಕುಶ ಹಾಕಿ ಅದನ್ನ ಒಂದು ನಿಯಂತ್ರಣಕ್ಕೆ ತರ್ತಾರೆ. ಪಾಶ ಹಗ್ಗದಲ್ಲಿ ಕಟ್ಟಿಬಿಟ್ಟು ಎಳ್ಕೊಂಡು ಹೋಗಕ್ಕೆ ಆಗಲ್ಲ, ಅಷ್ಟೇ ಆದ್ರೆ ಸಾಲದು, ಅದಕ್ಕೆ ಅಂಕುಶನೂ ಬೇಕು. ಆದ್ರೆ ಇಲ್ಲಿ ಹೇಳ್ತಾ ಇರೋ ಅಂಕುಶ ಅಂತಂದ್ರೆ ಇವನು ನಮ್ಮ ಮನಸ್ಸಿಗೆ ಅಧಿದೇವತೆ ಆಗಿರೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಆಸೆಗಳೇನಿದೆ, ಪಾಶ ಅಂಕುಶ. ಪಾಶ ಅಂದ್ರೆ ಆಸೆಯ ಅಂಕುಶ, ಆಸೆಯ ಪಾಶ. ಅದನ್ನ ಅದು ಎಳ್ಕೊಂಡು ಈಗ ಆಸೆಯ ಪಾಶ ನನ್ನ ಎಳಿತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನು ಶಕ್ತಿ ಇದೆ ರೀ? ಏನು ಶಕ್ತಿ ಇಲ್ಲ. ಫಾರ್ ಎಕ್ಸಾಂಪಲ್, ನನಗೆ ಆ ಶೋಕೇಸ್ ಅಲ್ಲಿ ಯಾವುದೋ ಒಂದು ಶೂ ಇಟ್ಟಿದ್ದಾರೆ. ಸೊ 10,000 ರೂಪಾಯಿ ಶೂ ಯಾರೋ ಬ್ರ್ಯಾಂಡ್ ನಲ್ಲೆಲ್ಲ ಇದು ಮಾಡಿದ್ದಾರೆ. ಆ ಶೂ ನನ್ನ ಎಳಿತಾ ಇದೆ, ತಗೋ ಅಂತ ಎಳಿತಾ ಇದೆ ಅಂತಂದ್ರೆ ಶೂ ಒಂದು ನಿರ್ಜೀವ ವಸ್ತು, ಅದು ಹೇಗೆ ಎಳೆಯಕ್ ಸಾಧ್ಯ ಇದೆ? ಅದು ಏನಾದ್ರೂ ನನಗೇನಾದ್ರು ಪಾಶ ಹಾಕಿದೆಯಾ? ಇಲ್ಲ. ನನ್ನ ಮನಸ್ಸೇ ಆ ಒಂದು ಆಸೆಗೆ ಪಾಶ ಹಾಕಿ ಎಳಿತಾ ಇದೆ. ಆದ್ರೆ ಆ ಪಾಶ ಎಳಿತಾ ಇದ್ರೆ ಅದು ಗಟ್ಟಿಯಾಗಿ ಅಲ್ಲೇ ಇರೋದ್ರಿಂದ ನನ್ನೇ ಎಳೆಯುತ್ತದೆ. ಹಾಗೆ ನನ್ನ ಆಸೆಗಳೆಲ್ಲಾದುವೆ ಹೊರಗಡೆ ವಸ್ತುಗಳಿದೆ, ಅದನ್ನ ನನ್ ತೊಂದರೆ ಕೊಡ್ತಾ ಇರೋದು ನಾನು ಅದನ್ನು ಬೇಕು ಅಂತ ನನ್ನ ಕಡೆಯಿಂದ ಪಾಶ ಹಾಕ್ತಾ ಇದ್ದೀನಿ. ಆ ಪಾಶ ಅದು ಜಾಸ್ತಿ ಎಳಿತಾ ಇರೋದ್ರಿಂದ ನಾನು ಆ ಕಡೆಗೆ ಹೋಗ್ತಾ ಇದ್ದೀನಿ. ಆದ್ರೆ ನನ್ನ ಹತ್ರನೇ ಪಾಶ ಇರೋದ್ರಿಂದ ಇದು ಹೇಗೆ ಅಂತಂದ್ರೆ, ಸಮುದ್ರದಲ್ಲಿ ಹಡಗು ಬಂದು ಲಂಗರು ಬಿಡುತ್ತೆ. ಬಂದರಿನಲ್ಲಿ ಲಂಗರು ಬಿಟ್ರೆ ಅದು ಆ ಲಂಗರು ಬಿಡೋದು ಅಂತಂದ್ರೆ ಹಡಗನ್ನ ಒಂದು ಕಟ್ ಹಾಕ್ತಾರೆ. ಹಡಗಲ್ಲಿ ಒಂದು ಗೂಟ ಇರುತ್ತೆ. ಸೊ ನೆಲದ ಮೇಲೆ ಒಂದು ಗೂಟ ಮಾಡಿರ್ತಾರೆ, ಸಿಮೆಂಟ್ ಹಾಕಿ ಎಲ್ಲ ಒಂದು ಗೂಟ ಮಾಡಿರ್ತಾರೆ. ಅದಕ್ಕೂ ಇದಕ್ಕೂ ಒಂದು ಹಗ್ಗ ಹಾಕಿ ಕಟ್ಟಿ, ದಪ್ಪ ಹಗ್ಗ ಹಾಕಿ ಆ ಹಡಗಲ್ಲಿರೋ ಇದಕ್ಕೂ ಒಂದು ಭೂಮಿ ಮೇಲೆ ಇರೋದಕ್ಕೂ ಕಟ್ ಹಾಕಿ, ಅಷ್ಟು ದೊಡ್ಡ ಹಡಗು, ಸುಮಾರು ದೊಡ್ಡ ಹಡಗುಗಳೆಲ್ಲದುವೆ 18 ಅಂತಸ್ತು 20 ಅಂತಸ್ತು ಇರುವಂತಹದ್ದು ಲಕ್ಸುರಿ ಶಿಪ್ಗಳೆಲ್ಲ ಇದೆ. ಅಷ್ಟು ಅರ್ಧ ಕಿಲೋಮೀಟರ್ ಉದ್ದ ಇರುತ್ತೆ. ಅಂಥ ಒಂದು ದೊಡ್ಡ ಶಿಪ್ ಒಂದು ಹಗ್ಗದಲ್ಲಿ ಹಾಕಿ ಅಲ್ಲಿ ಕಟ್ಟಬಿಟ್ಟಿರ್ಬೋದು. ಆ ಹಡಗಿಗೆ ಏನನ್ನಿಸ್ತಾ ಇದೆ ಅಂತಂದ್ರೆ, ನಾನು ಎಂಥ ದೊಡ್ಡ ಇದು, ಆಫ್ಟರ್ ಆಲ್
ಈ ನೆಲದ ಮೇಲೆ ಇರೋ ಒಂದು ಗೂಟ ನನ್ನ ಹಿಡಿದು ಅಲ್ಲಾಡಿಸ್ತಾ ಇದೆ. ಅದೇನಾರ ಬಿಟ್ಬಿಟ್ರೆ ನನಗೆ ಬೇಕಾದ ಹಾಗೆ ನಾನು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ. ಸೊ ಅದು ಹೌದಾ ಅಂತ ಯೋಚನೆ ಮಾಡಿದ್ರೆ, ಹಡಗು ತನ್ನ ಹತ್ರ ಇರೋ ಶಕ್ತಿನ ಬಿಟ್ಬಿಟ್ಟು ಹೊರಗಡೆ ಎಲ್ಲೋ ಭೂಮಿ ಮೇಲೆ ಕಟ್ಟಿದೆ, ಅದನ್ನ ಬಿಡಿಸ್ಕೊಂಡ್ರೆ ನಾನು ಫ್ರೀ ಆಗ್ಬಿಡ್ತೀನಿ, ನಾನು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಹಡಗೊಳಗಡೆನೆ ಒಂದು ಗೂಟ ಇದೆ, ಅದಕ್ಕೂ ಹಗ್ಗ ಕಟ್ಕೊಂಡಿದ್ದೀನಿ. ನಾನು ಆ ಹೊರಗಡೆ ಇರೋ ಹಗ್ಗನ ಬಿಡಿಸ್ಕೊಂಡ್ರೆ ಫ್ರೀ ಆಗ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನಲ್ಲೇ ಇರೋ ಹಗ್ಗನ ನಾನು ಬಿಡಿಸ್ಕೋಬಹುದು, ಬಿಡಿಸ್ಕೊಂಡ್ರೆ ನಾನು ಫ್ರೀ ಆಗ್ತೀನಿ. ಹಾಗೆ ಆ ಹಡಗು ಫ್ರೀ ಆಗ್ಬಿಟ್ರೆ ಆಗ್ಲಿಲ್ಲ. ಹಡಗಿಗೆ ಫ್ರೀ ಮಾಡ್ಬೇಕಾದ್ರೆ ಕ್ಯಾಪ್ಟನ್ ಬಂದು ಕೂತ್ಕೋಬೇಕು. ಯಾಕೆಂದ್ರೆ ಹಡಗಿಗೆ ಅದರದ್ದು ನಿಯಂತ್ರಣ ಮಾಡ್ಕೊಳಕ್ಕೆ, ಅದು ಎಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗೋಕ್ಕೆಲ್ಲ ಗೊತ್ತಿಲ್ಲ. ಸೊ ಅದಕ್ಕೆ ಅಲೆಗಳನ್ನ ಹೇಗೆ ಮ್ಯಾನೇಜ್ ಮಾಡ್ಬೇಕು ಗೊತ್ತಿಲ್ಲ. ಆ ಒಂದು ದೊಡ್ಡ ದೊಡ್ಡ ಅಲೆಗಳಲ್ಲಿ ಸಿಕ್ಕಿ ಹಡಗೆಲ್ಲ ಪುಡಿ ಆಗುತ್ತೆ. ಹಾಗಾಗಿ ಹಡಗಿನ ಕ್ಯಾಪ್ಟನ್ ಬರದಲ್ಲೇನೆ ಹಗ್ಗನ ಬಿಚ್ಚಕ್ಕಾಗಲ್ಲ. ಹಡಗಿನ ಕ್ಯಾಪ್ಟನ್ ಸಿಗ್ನಲ್ ಹೇಳೋ ತನಕ ನಾನು ಪೊಸಿಷನ್ ತಗೊಂಡಿದ್ದೀನಿ ಹಡಗ್ಲಲ್ಲಿ ಅಂತ. ಹಾಗೆ ನನ್ನ ಮನಸ್ಸಿನಲ್ಲಿ ನಾನು ಪೊಸಿಷನ್ ತಗೋಬೇಕು. ಪೊಸಿಷನ್ ತಗೊಳ್ಳೋದು ಅಂದ್ರೆ ಜ್ಞಾನದಿಂದ ನಾನು ಪೊಸಿಷನ್ ತಗೋಬೇಕು. ತಗೊಂಡ ಮೇಲೆ ನಾನು ಹೊರಗಡೆ ಆ ವಸ್ತುಗಳು ನನಗೆ ತೊಂದರೆ ಕೊಡಬಾರ್ದು, ಅಲ್ಲಿ ಪಾಶ ಹಾಕೋಬಾರ್ದು ಅದು ಅಂತ ಅನ್ನೋದಕ್ಕಿನ್ನ ನಾನು ಒಂದ್ ಕಡೆ ಹಗ್ಗ ಹಾಕಿ, ನನ್ ಕಡೆನೂ ಇದೆಯಲ್ಲ ಕೈಲಿ, ಅದಕ್ಕೆ ಹಗ್ಗ ಕಟ್ಟಿರೋದನ್ನ ಅದು ಬಿಟ್ಟುಬಿಟ್ರೆ ನನಗೆ ಎಲ್ಲ ಆಸೆಗಳು ನಿಂತು ಹೋಗುತ್ತೆ. ಹಾಗಾಗಿ ಆ ವಸ್ತುಗಳೇ ಇರಬಾರ್ದು ನನ್ನ ಕಣ್ ಮುಂದೆ ಅಂತ ನಾವೇನಾದ್ರು ಯೋಚನೆ ಮಾಡ್ತಿದ್ರೆ ಅದು ಬಹಳ ತಪ್ಪು. ಸೊ ಆ ವಸ್ತುಗಳು ಅಲ್ಲಿದೆ ಪ್ರಪಂಚದಲ್ಲಿ. ಆ ವಸ್ತುಗಳು ನಾನು ನನಗೆ ಮಾತ್ರ ಅದು ಎಳಿತಾ ಇದೆ. ನನ್ನ ಪಕ್ಕದಲ್ಲಿ ಇರೋರ್ಗೆ ಯಾರಿಗೂ ಅದೇನು 10,000 ಶಿವನ ಅಯ್ಯೋ ನಮ್ಗೇನ್ ಬೇಡಪ್ಪ ಆ ಥರದ್ದು ಅಂತ ಅನ್ನೋರು ಇದ್ದಾರಲ್ವಾ. ಸೊ ಹಾಗಾಗಿ ಏನಾಗುತ್ತೆ, ಪ್ರತಿಯೊಂದು ವಿಚಾರ, ಒಂದು ಜಾಮೂನ್ ಬೇಕು ಅನ್ನೋದ್ರಿಂದ ಹಿಡಿದು ಯಾವುದು ವಸ್ತುಗಳು ಅದಕ್ಕೆ ಮಾತು ಬರಲ್ಲ, ಅದಕ್ಕೆ ಯಾವ ಒಂದು ಇದು ಇಲ್ಲ. ಅಲ್ಲಿರೋ ವಜ್ರದ ಹಾರ, ನೆಕ್ಲೇಸು, ಅಲ್ಲಿರೋ ರೇಷ್ಮೆ ಸೀರೆ, ಅದು ಯಾವುದು ನನ್ನ ಬಾ ಅಂತ ಕರೀತಾ ಇಲ್ಲ. ನಾನೇ ಹೋಗಿ ಸಿಗಾಕ್ಕೊಳ್ತಾ ಇದ್ದೀನಿ. ನಾನೇ ಹೋಗಿ ನನ್ನ ಹಗ್ಗನೇ ಅದಕ್ಕೆ ಕಟ್ಟಾಕಿ ಎಳಿತಾ ಇದ್ದೀನಿ. ಎಳೆದು ವೇಸ್ಟ್ ಮಾಡ್ಕೊತಾ ಇದ್ದೀನಿ. ಆಸೆಗಳನ್ನೆಲ್ಲ ನಾನೇ ಹಾಗೆ ಪಾಶ ಹಾಕಿ ಎಳ್ಕೊಳ್ತಾ ಇದ್ದೀನಿ. ಹಾಗಾಗಿ ಕ್ಯಾಪ್ಟನ್ ಬರ್ಬೇಕು. ಅಂದ್ರೆ ನನ್ನ ಮನಸ್ಸಿನ ಒಳಗೆ ಆ ನಿಯಂತ್ರಣ ಮಾಡುವ ಶಕ್ತಿಗೆ ಆ ಜ್ಞಾನ ಬಂದಾಗ ಅವಾಗ ಏನಾಗುತ್ತೆ, ಸೊ ವಿವೇಕದಿಂದ ವೈರಾಗ್ಯ, ವಿವೇಕನೇ ಕ್ಯಾಪ್ಟನ್. ಆ ವಿವೇಕ ಬರ್ತಿದ್ದ ಹಾಗೆ ವೈರಾಗ್ಯ ಬರುತ್ತೆ. ಆ ವಸ್ತುಗಳಿಂದ ನನಗೆ ಸಂತೋಷ ಏನಿಲ್ಲ. ಸಂತೋಷ ಅನ್ನೋದು ನನ್ನ ಮನಸ್ಸಿನೊಳಗಡೆ ಇರೋದು. ಯಾವ ವಸ್ತುಗಳು, ಯಾವ ಸಂಬಂಧಗಳು, ಯಾವ ಜಾಗಗಳು, ಯಾವ ಆಸ್ತಿ ಅಂತಸ್ತುಗಳು, ಬಿರುದು ಬಾವಲಿಗಳಿಂದ ಸಂತೋಷ ಆಗಲ್ಲ. ಸಂತೋಷ ಆಗಲು ಅಹಂಕಾರಕ್ಕೆ ಮಾತ್ರ ಆಗ್ತಾ ಇದೆ. ಆತ್ಮಕ್ಕೆ ಯಾವುದು ಸಂತೋಷ ಆಗುತ್ತೆ. ಆತ್ಮಕ್ಕೆ ಸಂತೋಷ ಆಗ್ಬೇಕಾದ್ರೆ ಜ್ಞಾನದಿಂದ ಸಂತೋಷ ಆಗಿ, ಅದನ್ನೇನೆ ಏನ್ ಹೇಳ್ತಾ ಇದ್ದಾರೆ, ಸಚ್ಚಿತ್ ಆನಂದ, ಸಚ್ಚಿದಾನಂದ, ಆ ಆನಂದ ಬರುತ್ತೆ. ಇಲ್ಲದೆ ಹೋದ್ರೆ ನನ್ನ ಅಹಂಕಾರಕ್ಕೆ ಅವ್ರ ಹತ್ರ ಇಲ್ಲ ಕಾರು, ನನ್ನ ಹತ್ರ ಇದೆ, ನಾನ್ ತಗೊಂಡಿದ್ದೀನಿ 80 ಲಕ್ಷ ಕೊಟ್ಟು ಅಂತ ಹೇಳ್ಕೊಳ್ಳೋದು ನಿಮ್ಮ ಮನಸ್ಸಿನ ಅಹಂಕಾರಕ್ಕೆ ಅದು ಮಾಡುತ್ತೆ ಹೊರತು ಆ ಅಹಂಕಾರಕ್ಕೆ ಖುಷಿ ಆಗುತ್ತೆ. ಐ ಆಮ್ ಗ್ರೇಟ್, ಅವ್ರಿಗಿನ್ನ ಗ್ರೇಟ್ ಅಂತ. ಆದ್ರೆ ನಿಮ್ಗಿನ್ನ ಗ್ರೇಟ್ ಆಗಿರೋದು 2 ಕೋಟಿ ಕಾರ್ ತಗೊಂಡಾಗ ಅವನ್ನ ಬೈತಾ ಹೋಗೋದು, ಅವನ್ ಹೇಗೋ ಸಂಪಾದನೆ ಮಾಡ್ತಾನೆ, ಹಾಗಿಲ್ಲ ಹೀಗಿಲ್ಲ, ನ್ಯಾಯವಾಗಿ ನೀವು 80 ಲಕ್ಷ ಸಂಪಾದನೆ ಮಾಡಿರೋದು ನ್ಯಾಯವಾಗಿದೆಯಾ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ತೇವೆ. ಹಾಗಾಗಿ ಆಸೆಗೆ 2 ಕೊಂಡಿ ಇದೆ. ಆಸೆಗಳು, ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ. ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ ಅಂತ ಭಗವದ್ಗೀತೆ ರೂಪ ಯಾರು DVG ಅವರು ಬರೆದಿದ್ದಾರೆ. ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ಹಾಗೆ ಅಲ್ಲಿ ಹೊರಗಡೆ ವಸ್ತುಗೆ ನಾನು ಹಾಕಿ ಅದು ನಾನು ಎಳಿತಾ ಇದೆ ಅಂತ ಅನ್ನೋದು ತಪ್ಪು ಕಲ್ಪನೆ. ಅದು ಯಾವುದೂ ಎಳಿತಾ ಇಲ್ಲ, ಅದಕ್ಕೆ ಯಾವುದೂ ಶಕ್ತಿ ಇಲ್ಲ. ನನ್ನ ಮನಸ್ಸು ಅದಕ್ಕೆ ಹೋಗಿ ಅಂಟ್ಕೊಂಡ ಮೇಲೆ ಅದು ಎಳಿಯಕ್ಕೆ ಶುರು ಮಾಡುತ್ತೆ. ಆ ನನ್ನ ಮನಸ್ಸೇ ಹೋಗಿ ಅಂಟ್ಕೊಂಡು ನಾನೇ ಹಗ್ಗ ಕೊಟ್ಟು ನಾನೇ ಹಾಕೊಂಡು ನಾನೇ ಎಣಿಸ್ಕೊತಾ ಇದ್ದೀನಿ. ಅದು ಬರೋ ತನಕ ನಿದ್ದೆ ಬರಲ್ಲ, ಅದು ಸಿಗೋ ತನಕ ಇದಾಗಲ್ಲ.
ಅದಕ್ಕೆ ಎಷ್ಟು ಬೇಕೋ ಬೇಕಾದ್ರೆ ದುಡಿಬೇಕಾದ್ರೆ ಕಷ್ಟಪಡ್ತೀವಿ, ಇವ್ರ ಹತ್ರ ಅವಮಾನ ಬೇಕಾದ್ರೆ ಮಾಡಿಸ್ಕೊಳ್ತೀವಿ, ಎಲ್ಲ ಮಾಡಿಸ್ಕೊಳ್ತೀವಿ. ಆದ್ರೆ ಅದರಿಂದ ನಾನು ಓನರ್ಶಿಪ್ ಆಗಿದೆ ಅಂತ ಅನ್ನೋದ್ರಿಂದ ಏನೋ ಸಂತೋಷ, ಎಲ್ಲರೂ ನನ್ನ ನೋಡ್ತಾ ಇದ್ದಾರೆ. ಯಾರು ನೋಡ್ತಾ ಇಲ್ಲ ಅನ್ನೋದು ಒಂದು ಗಮನನೇ ಇರಲ್ಲ. ಯಾರನ್ನ ಯಾರು ನೋಡುವಷ್ಟು ಪುರ್ಸೊತ್ತಿಲ್ಲ. ಪುರ್ಸೊತ್ತಿದ್ರು ಯಾರು ಅಕ್ನಾಲೆಡ್ಜ್ ಮಾಡುವಂಥದ್ದು ಇಲ್ಲ. ಸೊ ಹಾಗಿದೆ ಅಂತ ಅನ್ನೋವಾಗ ಸುಮ್ಮನೆ ಜೀವನ ಪೂರ್ತಿ ಒದ್ದಾಡ್ತಾ ಇದ್ದೀವಿ ಈ ವ್ಯವಹಾರ ಜಗತ್ತಿನಲ್ಲಿ ಸೇರ್ಕೊಂಡು. ಹಾಗಾಗಿ ಪಾಶ ಅಂಕುಶಧಾರಿಣ. ಸೊ ಆ ಅಂಕುಶ ಅಂತಂದ್ರೆ ಆ ವಿವೇಕ, ಈ ಪಾಶದಿಂದ ಬಿಡುಗಡೆ ಮಾಡ್ಕೊಳ್ಳುವಂಥ ವೈರಾಗ್ಯ ಅಂತ ಒಂದು ಮುದ್ರೆನ ಇಟ್ಕೊಂಡಿದ್ದಾನೆ. ಅವನು ಬಲಗೈನಲ್ಲಿ ಎಡಗೈನಲ್ಲಿ ಒಂದ್ ಕಡೆ ಪಾಶ, ಇನ್ನೊಂದ್ ಕಡೆ ಅಂಕುಶ. ಎಡಗೈನಲ್ಲಿ ಇದೆ ಪಾಶ, ಬಲಗೈನಲ್ಲಿ ಅಂಕುಶ. ಇದೆರಡನ್ನು ಇಟ್ಕೊಂಡು ಅಂದ್ರೆ ತೋರಿಸ್ತಾ ಇದ್ದಾನೆ, ನಾನು ವೈರಾಗ್ಯ ಮೂರ್ತಿ. ವಿವೇಕನೂ ಇದೆ, ವೈರಾಗ್ಯನೂ ಇದೆ. ಹಾಗಾಗಿ ನನ್ನ ಪೂಜೆ ಮಾಡಿದವ್ರಿಗೂ ವಿವೇಕ ಮತ್ತೆ ವೈರಾಗ್ಯ ಬರುತ್ತೆ. ಪಾಶಂ ಅಂಕುಶಧಾರಿಣ. ಸೊ ರದಂಚ ವರದಂ ಅಂತ ಹಸ್ತೈರ್ಬಿರ್ಬಾಣಂ ಮೂಷಕಧ್ವಜಂ. ಸೊ ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ ರದಂಚ ವರದಂ ಹಸ್ತೈರ್ಬಿಭ್ರಾಣಂ ಮೂಷಕಧ್ವಜಂ. ಸೊ ಇದನ್ನ ನೋಡಿದ್ರೆ ರದಂಚ ಅಂತಂದ್ರೆ ಒಂದು ಕೈನಲ್ಲಿ, ಇನ್ನೆರಡು ಕೈ ಇದೆಯಲ್ಲ, 4 ಕೈನಲ್ಲಿ ಒಂದ್ರೊಳಗೆ ಪಾಶ, ಇನ್ನೊಂದ್ರೊಳಗೆ ಅಂಕುಶ ಇಟ್ಕೊಂಡಿದ್ದಾನೆ. ಅದು ಜ್ಞಾನದ ಸಂಕೇತ. ಆ ಜ್ಞಾನ ಬಂದ ಮೇಲೆ ನಾವು ನಮ್ಮ ಆಸೆಗಳ ಪಾಶಕ್ಕೆ ಅಂಕುಶ ಹಾಕಿ ನಿಯಂತ್ರಣ ಮಾಡಿ ನಾನು ವಿವೇಕದಿಂದ ವೈರಾಗ್ಯಕ್ಕೆ ಬರ್ಬೋದು. ಸೊ ಆ ಥರ ಅವನನ್ನ ಚಿತ್ರಣ ಮಾಡಿದ್ದಾರೆ. ಹಾಗಾಗಿ ಗಣೇಶನ್ ಕೈಲಿ ಅದನ್ನ ಕೊಡಬೇಕು ಅಂತ. ಈಗ ನಾವು ಯಾರ್ಯಾರೋ ಚಿತ್ರ ಮಾಡೋರು ಗಣೇಶನ್ ಕೈಗೆ ಮೊಬೈಲ್ ಕೊಡ್ತಾರೆ, ಗಣೇಶನ್ ಕೈಗೆ ಇನ್ನೇನೋ ಕೊಡ್ತಾರೆ, ಸೊ ರಿಮೋಟ್ ಕೊಡ್ತಾರೆ. ಈ ತರ ಎಲ್ಲ ಮಾಡಿದ್ರೆ ಅದು ದೇವರಿಗೆ ಅಪಚಾರ ಮಾಡ್ದಂಗ. ಆ ತರದ್ದೆಲ್ಲ ಮೂರ್ತಿಗಳನ್ನ ಪೂಜೆನೂ ಮಾಡಬಾರ್ದು, ಏನೂ ಇಲ್ಲ. ಸೊ ಏಕದಂತಂ ಚತುರ್ಹಸ್ತಂ ಪಾಶಮಂ. ಸೊ ಅದನ್ನ ನೋಡಾಯ್ತಲ್ಲ. ರದಂಚಂ ವರದ ಹಸ್ತಂ. ರದಂಚಂ ಅಂದ್ರೆ ಮುರಿದು ಹೋಗಿರೋ ಒಂದು ಕೋರೆ ಹಲ್ಲನ್ನ ಕೈನಲ್ಲಿ ಇಟ್ಕೊಂಡಿರೋದು, ಎಡಗೈನಲ್ಲಿ ಆ ಕೋರೆ ಹಲ್ಲನ್ನ ಹೀಗೆ ಇಟ್ಕೊಂಡಿರೋಂಥದ್ದು. ಸೊ ಇದ್ರೊಳಗಡೆ 2 ಹೀಗೆ ಹಿಡ್ಕೊಂಡಿದ್ದಾನೆ ಆಯುಧ ಹತ್ರ, ಅದು ಪಾಶ ಅಂಕುಶ. ಇನ್ನೊಂದು ಕೆಳಗಡೆ ಕೈನಲ್ಲಿ ಲೆಫ್ಟ್ ಕೈ ಕೆಳಗಡೆ ಹೀಗೆ ಇಟ್ಕೊಂಡಿರುವಂಥದ್ದು, ಅದ್ರೊಳಗಡೆ ಕೈ ಮುಚ್ಕೊಂಡಿರೋ ಹಾಗೆ, ಅದ್ರೊಳಗಡೆ ಒಂದು ಕೋರೆ ಹಲ್ಲನ್ನ ಮುಚ್ಕೊಂಡಿರೋ ತರ ಗಣೇಶನ ರೂಪ. ಸೊ ಕೋರೆ ಹಲ್ಲನ್ನ ಮುಚ್ಕೊಂಡಿರೋ ರದಂಚ ಅಂತ. ವರದಂ ಹಸ್ತೈ, ವರದ ಹಸ್ತ, ಇನ್ನೊಂದು ಕೈನಲ್ಲಿ ಅಭಯ ಮುದ್ರೆ ಅಂತ. ನಿಮಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ಬೇಕಾದ್ರೆ ಕೈ ಹೀಗೆ ಆಟೋಮೆಟಿಕ್ ಆಗಿ ಹೋಗುತ್ತಲ್ವಾ. ಹಾಗೆ ಗಣೇಶನ ಮಂತ್ರ, ಗಣೇಶನ ಪೂಜೆ ಮಾಡೋದ್ರಿಂದ ನಿಮ್ಗೆ ಯಾವಾಗ್ಲೂ ಗಣೇಶನ ಕಡೆಯಿಂದ ಆಶೀರ್ವಾದ ಇದೆ ಅಂತ ಹೇಳೋದಕ್ಕೆ ವರದ ಹಸ್ತ. ಸೊ ರದಂಚ ವರದಂ 4 ಆಯ್ತಲ್ವಾ. ಏನೇನು? ಪಾಶ, ಅಂಕುಶ, ರದಂಚ, ಹಸ್ತ, ವರದ ಹಸ್ತ. 4 ಕೈಗೆ 4 ಆಯ್ತು. ಬಿಭ್ರಾಣಂ ಮೂಷಕಧ್ವಜಂ. ಸೊ ಮೂಷಕಧ್ವಜಂ ಅಂತಂದ್ರೆ ಈ ಮೂಷಕ ಅಂತಂದ್ರೆ ಏನ್ ಮಾಡುತ್ತೆ ಹೇಳಿ? ಮೂಷಕ ಅಂದ್ರೆ ಅಲ್ಲಿ ಇಲ್ಲಿ ಇಟ್ಟಿರೋ ಇದನ್ನೆಲ್ಲ ಅದನ್ನು ಹೊತ್ಕೊಂಡು ಹೋಗಿ ತಿಂದು, ಬೇಕಾದಷ್ಟು ಎಲ್ಲೆಲ್ಲೋ ಇಟ್ಟಿದ್ದು ಡಬ್ಬ ಹಾಕಿ ಮುಚ್ಚಿದ್ರು ಹೋಗಿ ರಾತ್ರಿ ಹೊತ್ತು ಬಂದು ತಿಂದ್ಕೊಂಡು ಹೋಗುತ್ತೆ. ಅಂದ್ರೆ ನಮ್ಮ ಮನಸ್ಸು ಹಾಗೆ ಆ ಇಲಿ ತರ ಎಲ್ಲೆಲ್ಲೋ ಹೋಗಿ ಏನೇನೋ ತಿನ್ನಕ್ಕೆ ಹೋಗ್ತಾ ಇದೆ. ಅಂದ್ರೆ ಆ ಥರ ಲಂಗು ಲಗಾಮ ಇಲ್ದಲೇ ಇರುವಂತ ಒಂದು ಇಲಿ ಅದನ್ನ ಎಲ್ಲೆಲ್ಲೋ ಹೋಗೋದಕ್ಕೆ ಬಿಡದಲೇನೆ ನಾವು ಈ ಒಂದು ನೆನಪಿಗೆ ಬರಲಿ ಅಂತ ಅಂದ್ಬಿಟ್ಟು ಅದನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ ಅಂತ ಹೇಳೋದಕ್ಕೆ ಇಲಿ ಅಂತನ್ನೋದು ಒಂದು ಮೂಷಕ ಅಂತಂದ್ರೆ ಬರೀ ಇಲಿ ಅಂತಾನೆ ಅನ್ಕೊಡೋದಲ್ಲ. ಇಲಿಗೆ ಅಲ್ಲಿ ನಾವು ಬರೀ ಎಲ್ಲಾದು ಪದಗಳ ಅರ್ಥನೇ ನೋಡ್ಕೊಂಡು ಹೋಗ್ಬಿಟ್ರೆ ಯಾವ್ದು ಅರ್ಥ ಆಗಲ್ಲ, ಎಲ್ಲಾದು ಅಪಭ್ರಂಶ ಆಗುತ್ತೆ, ಅನರ್ಥಗಳಾಗ್ತಾ ಹೋಗ್ತೀವಿ. ಸೊ ಇಲ್ಲಿ ಗೂಢಾರ್ಥ ಅಥವಾ ವಾಕ್ಯಾರ್ಥ ಅಥವಾ ಲಕ್ಷಾರ್ಥ ಏನಿದೆ ಅದ್ರೊಳಗಡೆ ಇರುವಂತಹದನ್ನ ನಾವು ಅದ್ರೊಳಗಡೆ ಏನ್ ಅರ್ಥ ಇದೆ ಅಂತ ನೋಡ್ತಾ ಹೋಗ್ಬೇಕು. ಸೊ ಆ ತರ ಇಲಿ ನಮ್ ಕೈಗೆ ಸಿಗಲ್ಲ. ಇಲಿ ಕಾಟ ತಡೆಯಕ್ಕಾಗಲ್ಲಪ್ಪ ಅಂತಾರಲ್ಲ, ಹಾಗೆ ಆ ಇಲಿ ಕಾಟ ಕೊಡುತ್ತೆ ಅಷ್ಟೊಂದು. ಆ ಇಲಿ ಕಾಟ ಅಂತಂದ್ರೆ ನಮ್ಮ ಮನಸ್ಸು ಹಾಗೆ ಎಲ್ಲೆಲ್ಲೆಲ್ಲೆಲ್ಲೋ ಹೋಗುತ್ತೆ, ಏನೇನೇನೋ ತಿನ್ನುತ್ತೆ, ಏನೇನೇನೋ ತಗೊಂಡ್ಬಂದು ಇದು ಮಾಡುತ್ತೆ.
ಅದನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರೋ ಅಂಥವನು ಗಣಪತಿ. ರಜ ಅದನ್ನ ಏನ್ ಹೇಳಿದ್ದಾರೆ, ಅವನು ಪಾಶ ಅಂಕುಶ ಆಯ್ತಲ್ವಾ, ರದಂಚ ಹಸ್ತ ಬಿಭ್ರಾಣಂ ಮೂಷಕ ಧ್ವಜಂ ಅಂತ ಇದೆ. ಸೊ ಮೂಷಕ ಧ್ವಜಂ ಅಂತಂದ್ರೆ, ಧ್ವಜ ಅಂತಂದ್ರೆ ಮೇಲೆ ಎಲ್ಲೋ ಹಾರಾಡ್ಬೇಕು. ಸೊ ಆ ಥರ ಅಂತಾನೆ ಕಲ್ಪನೆ ಇಟ್ಕೊಂಡ್ರು ಅವನು ಮೂಷಕ ಲಾಂಛನ ಅಂತ ಅಂದ್ಕೋಬೇಕು. ಅಂದ್ರೆ ಮನಸ್ಸನ್ನ, ಆ ಒಂದು ತೊಂದರೆ ಕೊಡೋ ಮನಸ್ಸನ್ನ ಒಂದು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರೋಂತ ಒಂದು ಚಿತ್ರಣ. ಅದನ್ನ 4 ಏಕದಂತಂ ಆಯ್ತು, ಪಾಶ ಅಂಕುಶ ರದಂಚ ಮತ್ತೆ ವರದ, 4 ಕೈನಲ್ಲಿ 4 ಇಟ್ಕೊಂಡಿದ್ದಾನೆ. ಇನ್ನೊಂದು ಮೂಷಿಕ ಧ್ವಜ, ಅಂದ್ರೆ ಮೂಷಿಕ ಅಂತ ಅನ್ನೋದನ್ನ ನಾವು ಈ ನಿಯಂತ್ರಣ ಮಾಡೋದಂಥ ಶಕ್ತಿ ಇರೋದ್ರಿಂದ ಅದ್ರ ಮೇಲೆ ಅವನು ಕೂತಿದ್ದಾನೆ ಅಂತ ತೋರಿಸ್ತಾರೆ. ಈ ಕೆಲವರೊಳಗೆ ಅವನ ಲಾಂಛನ, ಈಗ ಅರ್ಜುನನ ರಥಕ್ಕೆ ಅವನು ಯಾವುದು ಲಾಂಛನ ಅಂತಂದ್ರೆ ಆಂಜನೇಯ, ವಾಯುಪುತ್ರನ ಲಾಂಛನ. ಸೊ ಹಾಗಾಗಿ ಕೃಷ್ಣ ಭಗವದ್ಗೀತೆ ಹೇಳಿದಾಗ ಅವನ ಜೊತೆಗೆ, ಅರ್ಜುನನ್ ಜೊತೆಗೆ ಸಂಜಯ ಕೇಳಿಸ್ಕೊಳ್ತಾ ಇದ್ದ, ಹಾಗೆ ಅವನು ಆಂಜನೇಯನು ಕೇಳಿಸ್ಕೊತಾ ಇದ್ದ, ಇನ್ನೊಬ್ಬ ಘಟೋದ್ಗಜ ಅವನು ಕೇಳಿಸ್ಕೊತಾ ಇದ್ದ. ಅವನು ಅಲ್ಲೊಂದು ದೊಡ್ಡ ಗರುಡಗಂಬದ ಮೇಲೆ ಅವನ ತಲೆಯನ್ನ ಇಟ್ಟಿರ್ತಾರೆ ಅಂತ. ಸೊ ಹಾಗಾಗಿ ಇಷ್ಟು ಜನಕ್ಕೆ ಮಾತ್ರ ಗೀತೋಪದೇಶ ಆಗಿದೆ ಅಂತ. ಹಾಗಾಗಿ ಆಂಜನೇಯ ಎಲ್ಲಿದ್ದ ಅಂದ್ರೆ ಅರ್ಜುನನ ರಥದ ಮೇಲೆ ಆಂಜನೇಯನ ಪತಾಕೆ ಇತ್ತು, ಅಂದ್ರೆ ಆಂಜನೇಯನ ಲಾಂಛನ ಇತ್ತು. ಹಾಗೆ ಇವಂದುವೆ ಗಣೇಶನ ರಥ ಏನಾರು ಇದ್ರೆ ಅದಕ್ಕೆ ಲಾಂಛನ, ಅದು ಮೂಷಕ ಧ್ವಜ ಅಂದ ಹಾಗೆ. ಸೊ ಹಾಗೆ ದುರ್ಯೋಧನನಿಗೆ ಏನ್ ಹೇಳ್ತಾರೆ, ಅವನು ಸರ್ಪ ಲಾಂಛನ, ಯಾವಾಗ್ಲೂ ಸೇಡು, ಯಾವಾಗ್ಲೂ ಹೊಟ್ಟೆ ಕಿಚ್ಚು, ಯಾರನ್ನಾರು ಕಚ್ಚೋದು ಅಂತ ಇದ್ದಿದ್ರಿಂದ ಅವನಿಗೆ ಸರ್ಪ ಲಾಂಛನ ಅಂತ. ಅದಕ್ಕೆ ಏನ್ ಹೇಳ್ತಾನೆ ಪಂಪ ಒಂದ್ ಕಡೆ ಅಂದ್ರೆ, ನೀರೊಳಗಿದ್ದು ಬೆಮರ್ತನ್ ಉರಗ ಪತಾಕಂ ಅಂತ. ಅಂದ್ರೆ ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಯಾರಿಗೂ ಸಿಕ್ಕದಲ್ಲಿ ಇರೋ ತರ ಮುಳುಗಿ ಜೀವ ಉಳಿಸ್ಕೊಳಕ್ಕೆ ವೈಶಂಪಾಯನ ಸರೋವರದಲ್ಲಿ ಇರ್ತಾನೆ. ಅವನ್ನ ಹೇಗೆ ಹೇಳ್ತಾ ಇದೆ ಅಂತಂದ್ರೆ, ನೀರೊಳಗಿರುದ್ದು ಬೆಮರ್ತನ್ ಉರಗ ಪತಾಕಂ ಅಂತ. ಅಂದ್ರೆ ದುರ್ಯೋಧನ ಅಂತ ಅಲ್ಲಿ ಎಲ್ಲೂ ಹೆಸರೇ ಹೇಳಿ, ಆದ್ರೆ ನೀರೊಳಗಡೆ ಹೋದವನು ದುರ್ಯೋಧನ. ಹೋಗಿ ಅಲ್ಲಿ ನೀರೊಳಗಡೆ, ತಣ್ಣೀರೊಳಗಡೆ ಇದ್ರು ಬೆವರ್ತಾ ಇದ್ದಾನೆ. ಯಾರು ಅಂದ್ರೆ ಉರಗ ಪತಾಕಂ ಅಂದ್ರೆ ದುರ್ಯೋಧನ. ಉರಗ ಅಂದ್ರೆ ಹಾವಿನ ಪತಾಕಿ. ಸೊ ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ ರದಂಚ ವರದಂ ಹಸ್ತೈರ್ ಬಿಭ್ರಾಣಂ ಮೂಷಕ ಧ್ವಜಂ ಆಯ್ತಲ್ವಾ, ಅಲ್ಲಿ ತನಕ ಆಯ್ತು. ರಕ್ತಂ ಲಂಬೋದರಂ ಅಂದ್ರೆ ರಕ್ತಂ ಅಂದ್ರೆ ಒಂದು ಬಣ್ಣ, ವರ್ಣ, ಆ ಕಲರು, ಆ ಸಿಂಧೂರ ವರ್ಣ ಅಂತ ಹೇಳ್ತಾನಲ್ಲ. ನಾವು ಯಾವ್ಯಾವ್ದೋ ಬಣ್ಣಗಳೆಲ್ಲ ಹೊಡೆಯೋದಲ್ಲ. ಈಗಂತೂ ಬಣ್ಣ ಬಂದ್ಬಿಟ್ರೆ ಎಲ್ಲಾವುದು ಎನ್ವೈರನ್ಮೆಂಟಲ್ ಅಂತ ಅಂದ್ಬಿಟ್ಟು ಯಾರೋ ಎನ್ವೈರನ್ಮೆಂಟಲ್ ಅಂತ ಈಗ ಹೇಳ್ತಾರೆ. ಅವರುಗಳು ಬೇಕಾದಷ್ಟು ಮಾಡಿ, ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಇವರು, ಅವರು ಬೇಕಾದಷ್ಟು ಬೆಲೂನು, ಬರ್ತ್ಡೇಗೆ ಬೆಲೂನು, ಅಥವಾ ಯಾವುದೋ ನ್ಯೂ ಇಯರ್ಗೆ ಬೆಲೂನು, ಅಥವಾ ನ್ಯೂ ಇಯರ್ಗೆ ಕ್ರಿಸ್ಮಸ್ ಟ್ರೀ, ಈ ತರ ಎಲ್ಲ ಮಾಡಿ ಅವ್ರದ್ದು ಬೇಕಾದಷ್ಟು ಅವರು ಪಟಾಕಿ ಹೊಡೆಯೋದು ಎಲ್ಲ ಮಾಡ್ತಾರೆ. ಆದ್ರೆ ನಮ್ಮ ದೇಶದ್ದು ಅವರು, ನಾವಿರೋರು ಸುಮಾರು 20% ಆಫ್ ದ ಪಾಪ್ಯುಲೇಷನ್, ಇನ್ನು ಉಳಿದಿರೋ 80% ಪಾಪ್ಯುಲೇಷನ್ ಅವರು ಬೇಕಾದಷ್ಟು ಪೊಲ್ಯೂಷನ್ ಮಾಡ್ತಾರೆ. ಆ ಗಿಫ್ಟ್ ರ್ಯಾಪರ್ಗಳು, ಆಮೇಲೆ ಆ ಗ್ರೀಟಿಂಗ್ ಕಾರ್ಡ್ಗಳು, ಆ ರೋಸ್ಗೆ ಒಂದು ಕೊಡೋದಕ್ಕೆ ಅದಕ್ಕೆ ಪ್ಲಾಸ್ಟಿಕ್ ಕವರು, ಬೇಕಾದಷ್ಟು ಮಾಡ್ತಾರೆ. ನಾವು ಇಲ್ಲಿ ಇದ್ ಮಾಡ್ಬಿಟ್ಟಿದೀವಿ ಅಂತ ಅಂದ್ಬಿಟ್ಟು, ಹಾಗಾಗಿ ಜನ ಎಲ್ಲಾರು ಎನ್ವೈರನ್ಮೆಂಟಲ್ ಕಾನ್ಶಿಯಸ್ನೆಸ್, ನಾವು ಬರೀ ಮಣ್ಣಿನ ಗಣಪತಿ ಮಾಡ್ಬಿಡ್ತೀವಿ ಅಂತ. ಸೊ ಇದೆಲ್ಲ ನಮ್ಮ ಕಲ್ಪನೆಗಳು. ಯಾರೋ ಮೀಡಿಯಾದವರು ಬರೆದು ನಮ್ಮ ಈ ಸಂಸ್ಕೃತಿನ ಹಾಳು ಮಾಡ್ಬೇಕು ಅಂತ, ದೀಪಾವಳಿನಲ್ಲಿ ಪಟಾಕಿ ಹೊಡಿಬೇಡಿ, ಅದ್ ಮಾಡ್ಬೇಡಿ, ಇದ್ ಮಾಡ್ಬೇಡಿ ಅಂತ ಎಲ್ಲಾದ್ರು ಈ ತರ ಇನ್ಸ್ಟಾಗ್ ಬರ್ದು ಅದನ್ನೇ ನಂಬ್ಕೊಂಡಿರೋ ಅಂತ ಜನಾಂಗ. ಅದನ್ನ ಪ್ರೂವ್ ಮಾಡೋದಕ್ಕೆ ಇದನ್ನು ಬೇರೆ ಎನ್ವೈರನ್ಮೆಂಟಲ್ ತೋರಿಸಿ ಎಲ್ರಿಗೂ ಹೌದು ಅನ್ಸಿ, ಆದ್ರೆ ಅವ್ರದ್ದು ಹಬ್ಬಗಳಿಗೆ ಯಾಕೆ ಅದು ಮಾಡ್ಕೊಳಲ್ಲ? ಅವ್ರ ಹಬ್ಬಗಳಲ್ಲಿ ಯಾಕೆ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಆಗಲ್ವಾ? ಯಾಕೆ ಹಾಗೆ ಮಾಡಲ್ಲ? ಇದನ್ನ ಯಾರು ಕೇಳೋರು ಇಲ್ಲ. ಯಾಕೆಂದ್ರೆ ಈ ವೀಕರ್ ಇದೀವಲ್ಲ, 20% ಪಾಪ್ಯುಲೇಷನ್ ಆಫ್ ದ ವರ್ಲ್ಡ್, ಬಾಕಿ ಅದೆಲ್ಲ ಬೇರೆಯವ್ರು ಇದಾರಲ್ವಾ. ಇನ್ನು ಉಳಿದಿರೋ ಪಾಪ್ಯುಲೇಷನ್ 80% ಅವ್ರು ಇರೋದ್ರಿಂದ ಅವ್ರು ಹೇಳಿದಾಗೇನೆ ಎಲ್ಲ ಕೇಳೋ ತರ ಆಗಿದೆ. ಸೊ ಓಕೆ, ಅಲ್ಲಿಗೆ ಒಂದು ಬಿಟ್ರೆ
ರಕ್ತವರ್ಣಂ ರಕ್ತಂ ಲಂಬೋದರಂ ಅಂದ್ರೆ ರಕ್ತಂ ಲಂಬೋದರಂ ಅಂತಂದ್ರೆ ಲಂಬ ಉದರ ಅಂದ್ರೆ ಲಂಬೋದರ ಅಂದ್ರೆ ಉದರ ಅಂದ್ರೆ ಹೊಟ್ಟೆ, ಲಂಬ ಅಂದ್ರೆ ತುಂಬಾ ದೊಡ್ಡ ಹೊಟ್ಟೆ. ರಕ್ತಂ ಅಂದ್ರೆ ಪೂರ್ತಿ ಒಂದು ರಕ್ತದ ಕಲರ್ ಅಂತಂದ್ರೆ, ರಕ್ತ ಅಂದ್ರೆ ನಾವು ತಿಳ್ಕೊಂಡಿರೋ ರಕ್ತ ಅಲ್ಲ, ಸಿಂಧೂರ. ಈ ಫಾರ್ ಎಕ್ಸಾಂಪಲ್ ನಮ್ದು ಬಿಳಿ ಗಂಧ ಅಂತ ಇದೆ, ಇನ್ನೊಂದು ರಕ್ತಗಂಧ ಅಂತ ಇದೆ. ಅಂದ್ರೆ ಅದು ಒಂದು ಮರ, ಆ ಮರದಲ್ಲಿ ಗಂಧ ತೆಗೆದ್ರೆ ಕೆಂಪಗೆ ಒಂಥರ, ಕೆಂಪಂದ್ರೆ ಕುಂಕುಮದ ಕಲರ್ ಅಲ್ಲೇ ಬರುತ್ತೆ, ಒಂಥರ ಕಡು ಕೆಂಪು. ಈ ತರ ರಕ್ತದ ಕೆಂಪಲ್ಲ. ರಕ್ತವರ್ಣ ಅಂತಂದ್ರೆ ರಕ್ತಂ ಲಂಬೋದರಂ, ಆ ಥರದ ಮೈ, ಆ ಥರದ ಕಲರ್ ಇರೋನು. ಯಾಕೆಂದ್ರೆ ಇಲ್ಲಿ ಗಣೇಶನ್ಗೆ ಒಂದು ಚಿತ್ರ ಕೊಡ್ತಾ ಇದ್ದಾರೆ. ಯಾರಿಗೆ ರಿಚುಯಲಿಸ್ಟಿಕ್ ಅಲ್ಲೇ ಇದ್ದಾರೆ ಇನ್ನುವೆ, ಅವ್ರು ಇನ್ನುವೆ ಬರೀ ಪೂಜೆ ಪುನಸ್ಕಾರ ಅಥವಾ ಅಂಥವರಿಗೆ ಗಣೇಶನ್ ಚಿತ್ರ ಮಾಡಿ ಕೊಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ 6 ಶ್ಲೋಕಗಳಲ್ಲಿ ನಿರಾಕಾರದ ಗಣಪತಿನ ಹೇಗೆ ಮಾಡ್ಬೇಕು ಅಂತ ಅಲ್ಲಿಗೆ ಬೇಕಾದ್ರೆ ನಿಲ್ಸ್ಕೊಂಡ್ಬಿಡ್ಬೋದು, ಗಣಪತಿ ಪೂಜೆ ನಾವು ಮನಸ್ಸಿನಲ್ಲಿ ಅನ್ಕೋಬೇಕಾದ್ರೆ. ಆದ್ರೆ ಇದು ಆಕಾರನ ಚಿತ್ರಣ ಮಾಡ್ತಾ ಇರೋದ್ರಿಂದ ರಕ್ತಂ ಲಂಬೋದರಂ ಅಂದ್ರೆ ದೊಡ್ಡ ಹೊಟ್ಟೆಯವನು ಅಂತ. ದೊಡ್ಡ ಹೊಟ್ಟೆಯವನು ಅಂತಂದ್ರೆ ನಾವು ಇನ್ನೇನೇನೇನೋ ಅರ್ಥ ಮಾಡ್ಕೊಂಡು ಸಿಕ್ಕಾಪಟ್ಟೆ ಊಟ ಮಾಡೋನು ಅಂತನೋ, ಆ ಥರನೋ ಈ ಥರನೋ ಎಲ್ಲ ಕಥೆಗಳು ಹಾಗೆ ಇದೆ. ಆದ್ರೆ ಎಲ್ಲದನ್ನು ಹೊಟ್ಟೆಗೆ ಹಾಕೊಳ್ಳೋ ಅಂಥವನು ಅಂದ್ರೆ ಯಾವುದನ್ನೂ ಅದು ತಪ್ಪಾಯ್ತು, ಇದು ತಪ್ಪಾಯ್ತು, ಹಾಗೆ ಹೀಗೆ, ಪ್ರಪಂಚ ಹಾಗಿರಬಾರ್ದು, ಅದು ಹೀಗಿರಬಾರ್ದು ಅಂತ ಹೇಳೋವಂಥ ಮನಸ್ಥಿತಿ ನಮಗಿದೆ. ನಮ್ಗೆ ಯಾವುದನ್ನು ಒಳಗಡೆ ಹಾಕೊಳಕ್ ಬರ್ತಾ ಇಲ್ಲ, ಎಲ್ಲದನ್ನು ಹೊರಗಡೆಗೆ ಆಚೆಗೆ ಹಾಕಿ ಅಯ್ಯೋ ಅವ್ರು ಹಾಗಿರ್ಬಾರ್ದು, ಇವ್ರು ಹೀಗಿರ್ಬಾರ್ದು, ಹಾಗಿರ್ಬೇಕು. ಸೊ ನಮಗೆ ಅದು ಹೇಗಿದೆಯೋ ಹಾಗೆ ಇರೋದು ಅನ್ನೋದನ್ನ ಒಪ್ಕೊಳ್ಳುವಂಥದ್ದು ಬರ್ಬೇಕಾದ್ರೆ ಈ ಲಂಬೋದರ ಅಂದ್ರೆ ಅದಕ್ಕೆ ಸಾಕ್ಷಿ. ರಕ್ತಂ ಲಂಬೋದರಂ, ಬಣ್ಣ ಹಾಗಿದೆ, ಲಂಬೋದರ ಇದೆ. ಶೂರ್ಪಕರ್ಣಕಂ ರಕ್ತವಾಸಸಂ ಅಂತಂದ್ರೆ ಶೂರ್ಪಕರ್ಣಕಂ, ಶೂರ್ಪಕರ್ಣ ಅಂದ್ರೆ ದೊಡ್ಡ ಕಿವಿ ಅಂತ. ಶೂರ್ಪಕರ್ಣ ಅಂತಂದ್ರೆ ದೊಡ್ಡ ಕಿವಿ ಅಂತ ಅನ್ನೋದಕ್ಕೆ ಯಾವುದು ಏನರ್ಥ ಅಂತಂದ್ರೆ, ಏನ್ ಹೇಳಿದ್ರು ಅದನ್ನ ನಾನು ಅದಕ್ಕೆ ತಕ್ಷಣ ನಾವು ಕೇಳಿಸ್ಕೊಂಡ ತಕ್ಷಣ ಅವ್ರ ಮಾತು ಮುಗಿಸೇ ಇರಲ್ಲ, ಆಗ್ಲೇ ಅದಕ್ಕೆ ಒಂದು ಫಿಟ್ಟಿಂಗ್ ರಿಪ್ಲೈ ಕೊಟ್ಬಿಟ್ರೆ ನಾನು ಗೆದ್ದೆ ಅಂತ ಅಂದ್ಕೊಂಡು ಎಲ್ಲಾ ಮಾತಿಗೂ ಪ್ರತಿಕ್ರಿಯೆ ಮಾಡ್ತಾ ಇರ್ತೀನಿ. ಹಾಗೆ ಪ್ರತಿಕ್ರಿಯೆ ಮಾಡದಲ್ಲೇ ಇರ್ಬೇಕಾದ್ರೆ ಬಂದಿದ್ದೆಲ್ಲ ಕೇಳಿಸ್ಕೊಳ್ಳೋ ಹಾಗೆ ಅವನ್ ಕಿವಿ ಎಷ್ಟು ದೊಡ್ಡದಾಗಿದೆ ಗಣಪತಿಗೆ, ಆದ್ರೆ ಅವನ್ ಬಾಯಿ ನೋಡಿದಿರ ಸೊಂಡು ಕೆಳಗೆ ಸಣ್ಣದಾಗಿ ಕಾಣಿಸ್ದಲೇ ಇರೋ ತರ ಇದೆ. ಅವನ್ ಬಾಯೇ ಬಿಡೋದಿಲ್ಲ ಅಂತನಲ್ಲ, ಊಟ ಮಾಡಕ್ ಮಾತ್ರ ಬಾಯಿ ಬಿಡ್ತಾನೆ, ಮಾತಾಡಕ್ ಬಿಡದೇ ಇಲ್ಲ ಅಂತ. ಸೊ ಆ ತರ ಇರೋದ್ರಿಂದ ನಮ್ಗೆ ತೊಂದರೆ ಎಲ್ಲಿ ಬರುತ್ತೆ? ನಾವು ಬರ್ತಾ ಇರೋ ತೊಂದರೆಗಳೆಲ್ಲ ಈ 2ರಿಂದ ಬರ್ತಾ ಇದೆ, ಅದೇ ನಾಲ್ಗೆಯಿಂದ ಬರ್ತಾ ಇದೆ. ಆ ನಾಲ್ಗೆ ರುಚಿ ಕಂಡು ಬೇಕಾದ್ದನ್ನೆಲ್ಲ ತಿನ್ಬೇಕು ಅಂತ ಅನ್ಕೊಂಡು ತಿಂತಾ ಇರೋದ್ರಿಂದ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ. ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇರೋದ್ರಿಂದ ನಾವು ಕಷ್ಟಕ್ಕೆ ಸಿಗಾಕೋಗ್ತಾ ಇದ್ದೀವಿ. ಸೊ ನಮ್ಮ ಕಷ್ಟಗಳು ಇವೆರಡನ್ನ ಕಂಟ್ರೋಲ್ ಮಾಡೋದ್ರಿಂದ ತಕ್ಷಣ ಕಂಟ್ರೋಲಿಗೆ ಬರುತ್ತಲ್ವಾ? ಅಂದ್ರೆ ನಾಲ್ಗೆನ ತಿನ್ನೋದನ್ನ ಕಂಟ್ರೋಲ್ ಮಾಡಿದ್ರೆ ಅರ್ಧ ಆರೋಗ್ಯ ಅಲ್ಲ, ಪೂರ್ತಿ ಆರೋಗ್ಯ ನಿಮ್ ಕೈನಲ್ಲಿರುತ್ತೆ. ಮಾತಾಡೋದನ್ನ ತೂಕ ಮಾಡಿ ಆಡ್ಬೇಕಾ ಬೇಡವಾ ಅಂತ ಆಡದೇ ಮಾಡುವನು ರೂಢಿಯೊಳಗುತ್ತಮವನು, ಆಡಿ ಮಾಡುವನು ಮಧ್ಯಮನು, ತಾನು ಆಡಿ ಮಾಡದವನು ಅಧಮತ ನೀಚನೆಂದ ಸರ್ವಜ್ಞ ಅಂತ. ಸೊ ಆಡದೇ ಮಾಡುವನು ರೂಢಿಯೊಳಗುತ್ತಮನು ಅಂದ್ರೆ ಆಡದೇ ಮಾಡಬೇಕು. ಅಂದ್ರೆ ಎಲ್ಲಾ ಕೆಲಸಗಳನ್ನ ನನ್ನ ಜೀವನನ ಸುಮ್ಮನೆ ಮಾತಾಡಿ ನಾವು ಸಿಗಾಕ್ಪಡ್ತಾ ಇದ್ದೀವಿ. ಮಾತಾಡೋದ್ರಿಂದ ಏನು ಉಪಯೋಗ ಇಲ್ಲ. ನಾನೇನ್ ಲೆಕ್ಚರರ್ ಆದ್ರೆ ಮಾತಾಡ್ಬೇಕಷ್ಟೇ ಹೊರತು ನನಗೇನು ಸುಮ್ಮನೆ ಎಲ್ಲಾರ್ಗು ಫ್ರೀಯಾಗಿ ಅಡ್ವೈಸ್ ಮಾಡ್ತೀನಿ, ಇದು ಮಾಡ್ತೀನಿ ಅಂತಂದ್ರೆ ನಾಟ್ ವರ್ತ್. ಫ್ರೀಯಾಗಿ ಅಡ್ವೈಸ್ ಎಲ್ಲ ಏನು ಕೊಡಬಾರ್ದು ಅಂತಾರಲ್ವಾ ಹಾಗೆ. ಸೊ ಹಾಗೆ ಶೂರ್ಪಕರ್ಣಂ ಅಂದ್ರೆ ಆ ತರ ಬೇಕಾದ್ದನ್ನ ಕೇಳಿಸ್ಕೊಂಡ್ರೂ ನನ್ನ ಮನಸ್ಸು ವಿಚಲಿತ ಆಗ್ಬಾರ್ದು. ಸೊ ಅದು ಒಂಥರ ಅಂತ ಹೇಳಿದ್ರೆ, ಇನ್ನೊಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ ಈ ಕಿವಿ ಅಲ್ಲಾಡಿಸ್ತಾನೆ ಇರುತ್ತೆ ಆನೆ. ಅಂದ್ರೆ ಕಿವಿ ಒಳಗಡೆ ಹೋಗಕ್ಕೆ ಏನು ಬಿಡೋದೇ ಇಲ್ಲ. ಅಂದ್ರೆ ನಾವು ಆ ತರ ದೊಡ್ಡ ಕಿವಿ ಇದ್ದು ಕೇಳಿಸ್ಕೊಂಡ್ರು ಏನು ಆಗ್ಬಾರ್ದು. ಇನ್ಸಲ ಇನ್ನೂ ಜ್ಞಾನ ಬರ್ತಾ ಒಳಗಡೆಗೆ ಹೋಗ್ದಂಗೆ ಇರೋ ತರ ಕಿವಿ ಅಲ್ಲಾಡಿಸ್ತಾ ಇರೋ ಹಾಗೆ ಅದಿರೋ ಅಂಥದ್ದು. ಸೊ ಹಾಗಾದ್ರೆ ನನ್ನ
ವಿವೇಕ ಮತ್ತೆ ವೈರಾಗ್ಯ ಬರ್ತಿದ್ದಾಗೆ ಆಮೇಲೆ ವಿವೇಕ ಬಂದ್ಬಿಟ್ಟ ಮೇಲೆ ನೀವು ಏನಂದ್ರೂ ನನ್ಗೇನ್ ಬೇಜಾರಾಗಲ್ಲ. ನೀವೇನ್ ನನ್ನ ಮುಟ್ತಾ ಇಲ್ಲ, ನನ್ನೇನ್ ಹೊಡಿತಾ ಇಲ್ಲ. ಹೊರಗಡೆಯಿಂದ ಕೂತ್ಕೊಂಡು ಅಂತ ಇದ್ದೀರಾ. ಅಂತ ಇದ್ರೆ ಆ ಪದಕ್ಕೆ ನನಗೆ ಅರ್ಥನೂ ಗೊತ್ತಿಲ್ಲ, ಆ ಪದದಿಂದ ಏನು ಆಗ್ಬೇಕಾಗಿಲ್ಲ ಅಂತ ನಾನ್ ಮನಸ್ಸಿಗೆ ಅಂದ್ಕೊಂಡ್ಬಿಟ್ರೆ ನೀವ್ ಏನಂದ್ರೂ ನನಗೆ ಸಿಟ್ಟು ಬರಲ್ಲ, ಕೋಪ ಬರಲ್ಲ, ಏನೂ ಆಗಲ್ಲ. ಅಂದ್ರೆ ಮೊದಲು ಕೇಳಿಸ್ಕೊಂಡ್ರು ಆಗ್ದಲೇ ಇರುವಂತ ಮನಸ್ಸಿನ ನಿಯಂತ್ರಣ ಬರ್ತಾ 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 ಆಮೇಲೆ ಕಿವಿ ಓಪನ್ ಆಗಿದ್ರು ಅವ್ರು ಕೇಳೋ ಮಾತುಗಳೇ ಕೇಳದಲೇ ಇರೋ ತರ ಓಡಿಸ್ಕೊಳ್ತಾ ಇರೋದು. ಕಿವಿ ಮೇಲೆ ಹೀಗೆ ಹಾಕೋಬೇಡಿ ಅಂತಾರಲ್ಲ, ಹೀಗೆ ಅನ್ಕೊಂಡು ನಾವು ಕೈನಲ್ಲಿ ಹೀಗೆ ಅನ್ಕೋತೀವಿ. ಅದಕ್ಕೆ ದೊಡ್ಡ ಆನೆ ಕಿವಿ ಇರೋದ್ರಿಂದ ಅದು ಹಾಗೆ ಹಾಗೆ ವಿಚಾರ ಮಾಡಿ ಒಂದ್ ಸೊಳ್ಳೆ ಕೂಡ ಒಳಗಡೆ ಹೋಗ್ದಲೇ ಇರೋ ತರ ಹೀಗೆ ಮಾಡ್ಕೋತಾ ಇರೋದು. ಸೊ ಹಾಗೆ ಯಾವುದು ನಮ್ಗೆ ತೊಂದರೆ ಕೊಡದಲೇ ಇರೋ ತರ ಮಾಡ್ಕೊಳ್ಳೋದು ಏನದು ಶೂರ್ಪಕರ್ಣಕಂ. ಸೊ ಶೂರ್ಪಕರ್ಣಕಂ ಆಯ್ತು. ಅದಾದ್ಮೇಲೆ ರಕ್ತವಾಸಸಂ. ಅಂದ್ರೆ ಅವನ್ ಮೈ ಪೂರ್ತಿ ರಕ್ತವಾಸಸಂ ಅಂದ್ರೆ ಆ ಸಿಂಧೂರ ವರ್ಣ ಪೂರ್ತಿ. ಅವನ್ ಬರೀ ಹೊಟ್ಟೆ ಅಲ್ಲಿ ಅಂತಾನೆ ಅಲ್ಲ, ಪೂರ್ತಿ ಮೈ ಪೂರ್ತಿ ಸಿಂಧೂರ, ಮುಖದಿಂದ ಹಿಡಿದು ಎಲ್ಲ ಸಿಂಧೂರ 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 ಕುಂಕುಮ ಪೂಜೆ ಮಾಡೋದು ಅವತ್ತು ಮಾತ್ರ. ಎಲ್ಲ ಎಲ್ಲ ಪೂಜೆಗಳಲ್ಲೂ ಸಿಂಧೂರ ಪೂಜೆ ಮಾಡೋದಿಲ್ಲ. ಆದ್ರೆ ಅವತ್ತಿನ ದಿವಸ ಪೂಜೆ ಸಿಂಧೂರ ಅಂತಾನೆ ಅವನ್ನ ಪೂಜೆ ಮಾಡ. ರಕ್ತಗಂಧಾನುಲಿಪ್ತಾಂಗಂ ಅಂದ್ರೆ ರಕ್ತಗಂಧಾನುಲಿಪ್ತಾಂಗಂ, ಅವನ ಅಂಗಾಂಗಗಳೆಲ್ಲದುವೆ ಆ ಕಲರ್ ನಲ್ಲಿ ಇದೆ ಅಂತಂದ್ರೆ ಆ ತರದ ಫುಲ್ ರಕ್ತಗಂಧಾನುಲಿಪ್ತಾಂಗಂ. ರಕ್ತಗಂಧ ಅಂತಂದ್ರೆ ಆ ಗಂಧದಲ್ಲಿ ಶ್ವೇತಗಂಧ ಅಂತ ನಾವು ಬಿಳಿ ಗಂಧ ತೆಗೆದು ಹಣೆಗೆಲ್ಲ ಹಚ್ಕೋತೀವಿ. ಆದ್ರೆ ಕೆಲವು ಕಡೆ ಹಿಂದೆ ವೈದಿಕ ಮಾಡ್ಬೇಕಾದ್ರೆ ಅಂತ ಕಡೆ ಎಲ್ಲ ಅದುವೆ ಆ ಕೆಂಪು ಚಂದನನ ತೇಯ್ದು ಅದನ್ನ ಇಟ್ಕೊಳ್ತಾ ಇದ್ರೆ ಅದೊಂಥರ ಕಲರ್. ಆ ತರದ ಕಲರ್ ಇರೋವಂಥದ್ದು ರಕ್ತಗಂಧಾನುಲಿಪ್ತಾಂಗಂ. ಅಂದ್ರೆ ಆ ರಕ್ತಗಂಧನ ಲಿಪ್ತಾಂಗಂ ಅಂದ್ರೆ ಮೈಗೆಲ್ಲ ಅಂಟಿಸ್ಕೊಂಡಿರೋದು, ಅಂದ್ರೆ ಅವನ ಮೈ ಆ ಬಣ್ಣದಲ್ಲಿ ಇದೆ ಅಂತ. ರಕ್ತಗಂಧಾನುಲಿಪ್ತಾಂಗಂ ರಕ್ತ ಪುಷ್ಪೈ ಸುಪೂಜಿತಂ ಅಂತ. ಅಂದ್ರೆ ಈ ಕೆಂಪು ಹೂಗಳೇ ಗಣೇಶನ್ಗೆ ಪೂಜೆ ಮಾಡೋದಕ್ಕೆ ಬಹಳ ಇಷ್ಟ, ಗಣಪತಿಗೆ ಬಹಳ ಇಷ್ಟ. ರಕ್ತ ಪುಷ್ಪೈ ಸುಪೂಜಿತಂ. ಸೊ ಕೆಂಪು ಕಣಗಂಬೆ ಹೂವು, ಕೆಂಪು ಡೇರ ಹೂವು, ಕೆಂಪು ಬಟನ್ ಹೂಗಳು, ಈ ತರದ ಕೆಂಪು ಹೂಗಳ ಬಹಳ ಪೂಜೆಗೆ ಅವನಿಗಿಷ್ಟ ಅಂತ ಹೇಳೋದಕ್ಕೆ ನಮ್ಗೊಂದು ಚಿತ್ರಣ ಮಾಡಿ ಕೊಡ್ತಾ ಇದೆ. ಅಂದ್ರೆ ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ ತದಂಚ ವರದಂ ಹಸ್ತೈರ್ ಬಿಭ್ರಾಣಂ ಮೂಷಕಧ್ವಜಂ ರಕ್ತಲಂಬೋದರಂ ಶೂರ್ಪಕರ್ಣಕಂ ರಕ್ತವಾಸಸಂ ರಕ್ತಗಂಧಾನುಲಿಪ್ತಾಂಗಂ ರಕ್ತ ಪುಷ್ಪೈ ಸುಪೂಜಿತಂ. ಸೊ ಅಲ್ಲಿ ತನಕ ಅವನು ಹೇಳಿದ್ಮೇಲೆ, ಸೊ ಈ ಮನುಷ್ಯ ಈ ಒಂದು ಚಿತ್ರಣ ಮಾಡಿರುವಂತ ಒಂದು ದೇವರಿಗೆ ಏನಪ್ಪಾ, ಅವನು ಯಾರು ದೇವರು? ಗಣಪತಿ ಅಂತ ನಾವು ನಿರಾಕಾರದ ಗಣಪತಿಯನ್ನು ನೋಡಿದ್ವಿ. ಈಗ ಆಕಾರದ ಗಣಪತಿ ಒಂದು ಆಕಾರನ ಚಿತ್ರಣ ಮಾಡಿದ್ರು. ಸೊ ಮಾಡಿದ ಮೇಲೆ ಅವನು ಏನು ಅಂತಂದ್ರೆ ಭಕ್ತಾನುಕಂಪಿನಂ ದೇವಂ ಜಗತ್ಕಾರಣಂ ಭಕ್ತಾನುಕಂಪಿನಂ ರೂಪಂ ಭಕ್ತ ಅನುಕಂಪ ರೂಪಿಣಿ ಅಂತ. ಅಂದ್ರೆ ಈ ಗಣಪತಿ ಭಕ್ತರಿಗೆ ಅನುಕಂಪ, ಅಂದ್ರೆ ಭಕ್ತರ ಮೇಲೆ ಅನುಕಂಪ ಇದೆ ಅವನಿಗೆ ತುಂಬಾ. ಭಕ್ತಾನುಕಂಪಿನಂ ದೇವಂ, ಈ ದೇವರ ಗಣಪತಿ ಯಾರು ಅವನ್ನ ಪೂಜೆ ಮಾಡ್ತಾರೆ, ಯಾವ ಈ ತರ ಚಿತ್ರಣ ಮಾಡ್ಕೊಂಡು ಭಕ್ತಾನುಕಂಪಿನಂ ದೇವಂ ಜಗತ್ಕಾರಣಂ ಅಚ್ಯುತಂ. ಸೊ ಈ ದೇವ ಯಾರು ಅಂತಂದ್ರೆ ಜಗತ್ಕಾರಣ, ಅಂದ್ರೆ ಪರಬ್ರಹ್ಮ ಸ್ವರೂಪ. ಅಂದ್ರೆ ಜಗತ್ಕಾರಣಂ ಅಂತಂದ್ರೆ ಈ ಅವನು ಯಾರು ಅಂತಂದ್ರೆ ಈ ಸಣ್ಣ ಗಣಪತಿ ನಾವು ಚಿತ್ರಣ ಮಾಡ್ಕೊಂಡಿರೋದು ನಮ್ಮ ಮುದ್ರೆ ಇಟ್ಕೊಂಡಿದ್ರು ಆಕ್ಚುಲ್ ಆಗಿ ಇವನು ಪರಬ್ರಹ್ಮ ಸ್ವರೂಪ. ಜಗತ್ಕಾರಣಂ ಅಚ್ಯುತಂ ಅಂತಂದ್ರೆ ಅವನಿಗೆ ಚ್ಯುತಿ ಇಲ್ದಲೇ ಇರೋದು. ಅಂತಂದ್ರೆ ನಾವು ಯಾವುದೇ ಆಕಾರ ಮಾಡಿದ್ರೆ ಅದು ವಿಕಾರ ಆಗೇ ಆಗುತ್ತೆ. ಯಾವುದೇ ಆಕಾರ ಮಾಡಿದ್ರು ಅದು ವಿಕಾರ ಆಗುತ್ತೆ. ನೀವು ಪೇಂಟಿಂಗ್ ಮಾಡಿ ಗೋಡೆ ಮೇಲೆ ತಗಲಾಕಿದ್ರೆ ಪೇಂಟ್ ಎಲ್ಲದು ಬಣ್ಣ ಎಲ್ಲ ಮಾಸ್ತಾ ಇರುತ್ತೆ, ಧೂಳು ಕೂತ್ಕೊಳ್ತಾ ಇರುತ್ತೆ, ಹಳೇದಾಗುತ್ತೆ.
ಸೊ ಒಂದ್ ದಿವಸ ಅದು ನೋಡಕ್ ಆಗ್ದಲೇ ಇರೋ ತರ ಆಗುತ್ತೆ. ಶೋಕೇಸ್ ಅಲ್ಲಿ ಬೊಂಬೆಗಳನ್ನ ತಗೊಂಬಂದ್ ಇಡ್ತೀರಾ, ಧೂಳು ಕೂತ್ಕೊಳತ್ತೆ. ಗಣಪತಿ ಬೊಂಬೆನೆ ತಗೊಂಬಂದ್ರು ಅದ್ರ ಮೇಲೆ ಧೂಳು ಕೂತ್ಕೊಂಡು ಅದ್ ನೋಡಕ್ ಆಗ್ದಲೇನೆ ಏನೋ ಅದನ್ನ ಬಿಸಾಕಿ ಇನ್ನೊಂದು ತಗೊಂಬರೋಣ ಅಂತೀವಿ, ಭಯ. ಸೊ ಅದು ಇರ್ಲಿ ಅಂತ ಇನ್ನೊಂದೇನ್ ಇಟ್ಕೊಳ್ತೀವಿ, ಈ ತರ. ಸೊ ಹಾಗಾಗಿ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಜಗತ್ ಕಾರಣಂ ಅಂದ್ರೆ ಜಗತ್ತಿನ ಕಾರಣಕರ್ತ ಯಾರು, ಅವನು ಭಕ್ತಾನುಕಂಪಿನಿ, ಈ ಜಗತ್ ಕಾರಣಕರ್ತ ಆಗಿರೋನು ಭಕ್ತರ ಮೇಲೆ ಅನುಕಂಪನ ತೋರಿಸ್ತಾ ಇದ್ದಾನೆ. ಇಂಥ ದೇವ ಜಗತ್ ಕಾರಣಂ ಅಚ್ಯುತಂ ಅಂದ್ರೆ ಅವನಿಗೆ ಚ್ಯುತಿ ಇಲ್ದಲೇ ಇರೋನು, ವಿಕಾರ ಇಲ್ಲದೆ ನಿರ್ವಿಕಾರ ಇರುವಂಥದ್ದು. ಆವಿರ್ಭೂತಂಚ ಸೃಷ್ಟಾದ್ಯೌ ಪ್ರಕೃತಿ ಪುರುಷಾತ್ಪರಂ ಅಂತ. ಆವಿರ್ಭೂತಂ ಅಂತಂದ್ರೆ ಹೇಗೆ ಆವಿರ್ಭವಿಸಿದಾನೆ ಅಂದ್ರೆ, ಹೇಗೆ ಆವಿರ್ಭವಿಸೋದು ಅಂತಂದ್ರೆ ಹೇಗೆ ಅವನು ಈ ಭೂಮಿ ಮೇಲೆ ಹೀಗೆ ಬಂದಿದ್ದಾನೆ, ಹೇಗೆ ಬಂದಿದ್ದಾನೆ ನಮ್ಗೆಲ್ಲ ಹೇಗೆ ಕಾಣಿಸ್ತಾನೆ ಅಂದ್ರೆ ಆವಿರ್ಭೂತ ಅಂದ್ರೆ ಇವನಿಗೆ ಈಗ ನಾನು ಗಣಪತಿ ರೂಪ ಕೊಟ್ಟ ಮೇಲೆ ಮಾತ್ರ ಇದ್ದಾನ ಅಂತಂದ್ರೆ ಇಲ್ಲ. ಸೃಷ್ಟಾದ್ಯವ್ ಅಂದ್ರೆ ಸೃಷ್ಟಿಯ ಆದಿನಲ್ಲಿ ಆವಿರ್ಭೂತಂ ಇವನೇ ಹುಟ್ಟಿದ್ದು, ಇವನೇ ಇದ್ದಿದ್ದು. ಸೃಷ್ಟಿಯ ಆದಿನಲ್ಲಿ ಇದ್ದವನು ಅಂತಂದ್ರೆ ಬ್ರಹ್ಮನ್. ಆ ಸೃಷ್ಟಿಯ ಆದಿನಲ್ಲಿ ಇದ್ದಿದ್ದ ಆವಿರ್ಭೂತಂ ಅಂದ್ರೆ ಅವಾಗ ಅವನು ಹುಟ್ಟಿದವನು. ಅಂದ್ರೆ ಆ ಸೃಷ್ಟಿಗೆ ಎಲ್ಲದಕ್ಕಿನ್ನ ಅವನಿಗೆ ಆ ಚ್ಯುತಿನೇ ಇಲ್ಲ ಅಂದ್ರೆ ಅವನು ಸಾಯೋದು ಇಲ್ಲ, ಅಥವಾ ಅವನು ಹುಟ್ಟು ಇಲ್ಲ. ಅಂದ್ರೆ ಎಲ್ಲದಕ್ಕಿನ್ನ ಮೊದಲು ಇದ್ದವನು. ಸೃಷ್ಟಿಯಾದ್ಯವ್ ಅವಿರ್ಭೂತಂ ಅಂದ್ರೆ ಅವಾಗ್ಲೇ ಅವನು ಇದ್ದವನು. ಪ್ರಕೃತಿ ಪುರುಷಾತ್ಮನ. ಸೊ ಈ ಪ್ರಕೃತಿ ಅಂತ ಏನು ಬರಬೇಕಾದ್ರೆ ಈ ಪುರುಷಾತ್ಮರ ಇರೋದ್ರಿಂದ ಆ ಪ್ರಕೃತಿಯಿಂದ ಬಂದಿದೆ. ಸೊ ಏವಂ ಧ್ಯಾಯತಿಯೋ ನಿತ್ಯಂ ಯೋಗಿನಾಂ ವರಹ ಅಂತ ಹೇಳ್ತಾರೆ. ಅಂದ್ರೆ ಆವಿರ್ಭೂತಂಚ ಸೃಷ್ಟಾದ್ಯವು ಪ್ರಕೃತಿ ಪುರುಷಾತ್ಪರಂ. ಆವಿರ್ಭೂತಂಚ ಸೃಷ್ಟಾದ್ಯ ಸೃಷ್ಟಿಯ ಆದಿನಲ್ಲಿ ಇದ್ದವನು ನೀನೇನೆ. ಆವಿರ್ಭೂತನಾಗಿದೀಯಾ ಅಂದ್ರೆ ಹುಟ್ಟಿದೀಯಾ ಅಂತಂದ್ರೆ ನಮ್ಮ ಭಾಷೆಯಲ್ಲಿ ಹುಟ್ಟಿರೋದಲ್ಲ. ಅಂದ್ರೆ ಹುಟ್ಟೋದು ಅಂತಂದ್ರೆ ಯಾರೋ ತಾಯಿ ಗರ್ಭದಲ್ಲಿ ಹುಟ್ಟೋದು ಹಾಗೆ ಹೀಗೆ ಅಂತ. ಅವನು ಇದ್ದವನು ಅಂತ ಹೇಳ್ಕೋಬೇಕು. ಸೃಷ್ಟಿಯ ಆದಿನಲ್ಲಿಂದಾನು ಇದ್ದವನು. ಸೃಷ್ಟಿ ಅಂದ್ರೆ ಈ ಪ್ರಕೃತಿ ಹುಟ್ಟೋದಕ್ಕೆ ಮುಂಚೆನೆ ಇದ್ದವನು. ಬ್ರಹ್ಮಾಂಡ ಹುಟ್ಟೋದಕ್ಕೆ ಮುಂಚೆ ಅವನೇ ಇದ್ದಿದ್ದು, ಆಮೇಲೆ ಬ್ರಹ್ಮಾಂಡ ಹುಟ್ಟಿದ್ದು. ಸೊ ಆ ತರ ಇದ್ದವನು ನೀನು ಪುರುಷಾತ್ಪರಂ ಅಂತಂದ್ರೆ ಏವಂ ಧ್ಯಾಯತಿಯೋ ನಿತ್ಯಂ ಸಯೋಗಿ ಯೋಗಿನಾಂ ವರಹ ಅಂದ್ರೆ ಈ ಏವಂ ಧ್ಯಾಯತಿಯೋ ನಿತ್ಯಂ, ಈ ತರ ಯಾರು ನಿತ್ಯ ಈ ಒಂದು ದೃಷ್ಟಿನಲ್ಲಿ ಗಣಪತಿನ ಈ ದೃಷ್ಟಿನಲ್ಲಿ ಯಾರು ಉಪಾಸನೆ ಮಾಡ್ತಾರ ಅವನೇ ಯೋಗಿ. ಆ ಯೋಗಿಗೆ ಯೋಗಿನಾಂ ವರಹ ಅಂತ ಯೋಗಿಗೆ ನೀನು ಒಲಿತೀಯ, ಈ ಒಂದು ದೃಷ್ಟಿನಲ್ಲಿ ಮಾಡ್ಬೇಕು ಅಂತ. ಸೊ ಹಾಗಾಗಿ ಇದು 9ನೇ ಶ್ಲೋಕ. ಏಕದಂತಂ ಚತುರ್ಹಸ್ತಂ ಪಾಶವಂಕುಶಧಾರಿಣಂ ರದಂಚ ವರದಂ ಹಸ್ತೈರ್ಬಿಭ್ರಾಣಂ ಮೂಷಕಧ್ವಜಂ ರಕ್ತಂ ಲಂಬೋದರಂ ಶೂರ್ಪಕರ್ಣಕಂ ರಕ್ತವಾಸಸಂ ರಕ್ತಗಂಧಾನುಯುಕ್ತಾಂಗಂ ರಕ್ತಪುಷ್ಪೈ ಪುಸೂಜಿತಂ ಭಕ್ತಾನುಕಂಪಿನಂ ದೇವಂ ಜಗತ್ಕಾರಣಮಚ್ಯುತಂ ಆವಿರ್ಭೂತಂಚ ಸೃಷ್ಟಾದ್ಯೌ ಪ್ರಕೃತಿ ಪುರುಷಾತ್ಪರಂ ಏವಂ ಧ್ಯಾಯತಿಯೋ ನಿತ್ಯಂ ಸಯೋಗಿ ಯೋಗಿನಾಂ ವರಹ. ಸೊ ಇದು ಒಂದು 9ನೇ ಶ್ಲೋಕ. ಇಲ್ಲಿ ಗಣಪತಿಯನ್ನ ಸಾಕಾರ ರೂಪದಲ್ಲಿ ಚಿತ್ರಣ ಮಾಡಿ ಆ ಸಾಕಾರ ರೂಪದಲ್ಲಿ ಇದ್ರೂ ಅದು ನಿರಾಕಾರ ಪರಬ್ರಹ್ಮನ ರೂಪದಲ್ಲಿ ನೀವು ನೋಡ್ಬೇಕು ಅಂತ ಹೇಳು. ಈಗ ಎಷ್ಟೋ ಸಲ ಗಣಪತಿ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಒಂದು ಸಗಣಿ ಅದಕ್ಕೆ ಒಂದು ಗರ್ಕೆ ಹುಲ್ಲು ಇಟ್ಬಿಟ್ಟು ಇದೇ ಗಣಪತಿ ಅಂತ ಅದಕ್ಕೆ ಪೂಜೆ ಮಾಡ್ತಾರೆ. ಸಾಮಾನ್ಯಕ್ಕೆ ನಮ್ಮ ಪೂಜೆ ವಿಗ್ರಹಗಳೆಲ್ಲ ಇರ್ಲಿಲ್ಲ. ಹಿಂದೆ ಯಾರ್ದು ಊರಲ್ಲೆಲ್ಲ ಒಂದೇ ಮನ್ಲಿ ಏನಾದ್ರು ಇತ್ತು ಅಷ್ಟೇ. ಅನಂತನ ಪೂಜೆ, ಸತ್ಯನಾರಾಯಣ ಫೋಟೋ ಅಂತ ಯಾರ ಮನ್ಲಿ ಇರ್ತಿರ್ಲಿಲ್ಲ. ಅಂದ್ರೆ ಸತ್ಯನಾರಾಯಣ ಪೂಜೆ ಮಾಡ್ಬೇಕಂದ್ರೆ 2 ಕಲಶದಲ್ಲಿ ನೀರಿಟ್ಟು ಅದರಲ್ಲಿ ಆವಾಹನೆ ಮಾಡಿ, ಅಂದ್ರೆ ಅವನು ನಿರಾಕಾರ ರೂಪ ಹೇಗಿದ್ರು ಅಲ್ಲೇ ಇದ್ದಾನೆ ಅಂತ ತರ ಸತ್ಯನಾರಾಯಣ ಅನಂತನ ವ್ರತ ಇವೆಲ್ಲ ಕಲಶ ಇಟ್ಟು ಪೂಜೆ ಮಾಡುವಂತ ಒಂದು ಪದ್ಧತಿ. ಇದು ಹಾಗೇನೆ ಇರೋದು. ಸೊ ಇದಕ್ಕೆ ಒಂದು ರೂಪ ಕೊಟ್ಟು ಮಾಡಿರೋದ್ರಿಂದ ಇದನ್ನು ಮಾಡಿದ್ರೂ ನಾವು ಗಣೇಶನ ಹೀಗೆ ಕಲ್ಪನೆ ಮಾಡ್ಕೊಂಡು ಹಾಗೆ ಇದೆ ಅಂತ ಅನ್ನೋದಕ್ಕೆ ಮೂರ್ತಿ ರೂಪ ಮಾಡಕ್ಕಿದ್ರು ನಾವು ಪೂಜೆ ಮಾಡುವಾಗೆಲ್ಲ ಆ ಒಂದು ನಿರಾಕಾರ ಬ್ರಹ್ಮನ ಲೆವೆಲ್ಗೆ ಅವನ್ನ ತಗೊಂಡು ಹೋಗಿ ಪೂಜೆ ಮಾಡೋದನ್ನ ಕಲಿತವನಿಗೆ ಆ ಯೋಗಿ ಅಂತ ಯೋಗಿಗೆ ಅವನಿಗೆ ಎಲ್ಲಾದು ವರಗಳು ಸಿಗತ್ತೆ. ಅಂದ್ರೆ ಎಲ್ಲಾ ತರದ್ದು ಆಗತ್ತೆ ಅಂತ. ಸೊ ಅದು 9ನೇ ಶ್ಲೋಕ.
ಇದು 10ನೇ ಶ್ಲೋಕ ಗಣಪತಿಗೆ ನಮಸ್ಕಾರ ಅಂದ್ರೆ ಗಣಪತಿ ಹೆಸರನ್ನ ಹೇಳಿ ಇದಕ್ಕೆ ಗಣಪತಿ ವರ್ಣಮಾಲಾ ಅಂತ ಹೇಳ್ತಾರೆ. ಗಣಪತಿ ಮಾಲಾ ಮಂತ್ರ ಅಂತ ಈ ಮಂತ್ರಕ್ಕೆ. ಯಾವ ಮಂತ್ರ? ಈಗ ಹೇಳೋ ಮಂತ್ರಕ್ಕೆ. ಈ ಮಂತ್ರ 10ನೇ ಮಂತ್ರ. ಇದು ಗಣಪತಿ ಬಗ್ಗೆ ಹೇಳಿರೋಂಥ ಗಣಪತಿ ಅಥರ್ವ ಶೀರ್ಷದ ಪೂರ್ತಿ ಗಣಪತಿ ಬಗ್ಗೆ ಹೇಳಿರೋಂಥ ಇಲ್ಲಿಗೆ ಮುಗಿಯುತ್ತೆ. 11ನೇ ಮಂತ್ರದಿಂದ 14ನೇ ಮಂತ್ರದವರೆಗೆ ಫಲಶ್ರುತಿ. ಈ ಗಣಪತಿ ಮಂತ್ರ ಹೇಳೋದ್ರಿಂದ ಏನಾಗುತ್ತೆ, ಹೇಗೆ, ಏನು ಅಂತ. ಸೊ ನಾವು ಈಗ ಈ ಗಣಪತಿ ಮಾಲಾ ಮಂತ್ರ ಅಂತಾರೆ. ಈ ಗಣಪತಿ ಮಾಲಾ ಮಂತ್ರದಲ್ಲಿ 8 ತರ ಗಣಪತಿನ ಚಿತ್ರಣ ಮಾಡ್ತಾರೆ ಇಲ್ಲಿ. ಸೊ ಇದನ್ನ ಉಸಿರು ಬಿಡದಲ್ಲೇನೆ ಹೇಳಬೇಕು. ಅಂದ್ರೆ ಮಧ್ಯದಲ್ಲಿ ಉಸಿರು ಇದು ಹೇಳಿದ್ರೆ ಆ ತರ ಹೇಳೋದ್ರಿಂದ ನಮಗೆ ಮನಸ್ಸಿನಲ್ಲಿ ಏಕಾಗ್ರತೆ ಬರುತ್ತೆ. ಏಕಾಗ್ರತೆ ಬರೋದ್ರಿಂದ ನಮ್ಮ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೆಸ್ತು ಲಂಬೋದರಾಯೈ. ನೋಡಿ, ಉಸಿರು ನಿಂತೋಗುತ್ತೆ. ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀ ವರದ ಮೂರ್ತಯೇ ನಮಃ ಅನ್ನೋದು ಇದನ್ನ 10ನೇ ಮಂತ್ರ. ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೆಸ್ತು ಲಂಬೋದರಾಯೈ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀ ವರದ ಮೂರ್ತಯೇ ನಮಃ ಅಂತ ಹೇಳ್ತಾರೆ. ಅಂದ್ರೆ ನಮೋ ವ್ರಾತಪತಯೇ, ಗಣಪತಿಗೆ ಇಷ್ಟೆಲ್ಲ ಈ ತರ ಗಣಪತಿನ ಚಿತ್ರಣ ಮಾಡ್ಕೊಂಡ್ಮೇಲೆ ಗಣಪತಿ ನಿನಗೆ ಯಾವ ತರ ನಮಸ್ಕಾರ ಅಂತಂದ್ರೆ ನಮೋ ಗಣಪತಯೇ ನಮೋ ವ್ರಾತಪತಯೇ. ವ್ರಾತಪತೆ ಅಂತಂದ್ರೆ ಬೇಕಾದಷ್ಟು ಗಣಗಳಿದೆ. ಗಣಗಳು ಅಂತಂದ್ರೆ ನಮ್ದು ಒಂದು ನಮ್ಮ ಫ್ಯಾಮಿಲಿನೇ ಒಂದು ಗಣ. ಅಂದ್ರೆ 5 ಜನ ಇದೀವಿ ಅಂತಂದ್ರೆ ಗಂಡ ಹೆಂಡತಿ ಅಪ್ಪ ಅಮ್ಮ ಇದ್ರೆ, ಇಲ್ದಲೆ ಇದ್ರೆ ಮಕ್ಕಳು 2 ಅಂತ ಇದ್ರೆ, ಸೊ 5 ಜನ 6 ಜನದ್ದು ಒಂದು ಗಣ. ಹೀಗೆ ಒಂದು ಸಣ್ಣ ಗಣ. ವ್ರಾತಪತಯೇ ನಮೋ ಗಣಪತಯೇ. ಅಂದ್ರೆ ವ್ರಾತಪತಯೇ ಅಂತಂದ್ರೆ ಈಶ್ವರನ ಒಂದು ಇದು ಬರುತ್ತಲ್ಲ, ಆ ಯಾವ ಶ್ಲೋಕ ಅದು? ಈಶ್ವರಂದು ಚಮಕ ರುದ್ರ ಅದನ್ನೆಲ್ಲ ಮಾಡುವಾಗ ಅಲ್ಲಿ ಅವ್ರ ಗಣಗಳ ಬಗ್ಗೆ ಬೇಕಾದಷ್ಟು ವಿಚಾರಗಳು ಬರುತ್ತೆ. ಆ ಎಲ್ಲ ಗಣಗಳಿಗೂ ಇವನೇ ನಾಯಕ, ಗಣಪತಿ. ನಮೋ ವ್ರಾತಪತಯೇ ಅಂದ್ರೆ ಎಲ್ಲ ಗಣಗಳಿಗೂ ಅವನಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಅಂದ್ರೆ ಆ ಶಿವನ ಗಣಗಳು, ಎಲ್ಲ ಗಣಗಳು, ನನ್ನ ಮನೆಯ ಗಣಗಳಿಂದ ಹಿಡಿದು ಎಲ್ಲ ಗಣಗಳಿಗೂ ನೀನೇ ಅಧಿಪತಿ. ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ. ಅಂದ್ರೆ ನಿನ್ನೆ ಪ್ರಮಥ ಅಂತಂದ್ರೆ ಈ ಬೇರೆ ಬೇರೆ ಪ್ರೇತ ಗಣಗಳು ಅಂತ ಇರುತ್ತೆ. ಆ ಗಣಗಳಿಗೂ ನೀನೇ, ಆ ತರ ಒಂದು ಅರ್ಥನೂ ಇದೆ. ಪ್ರಮಥ ಅಂತಂದ್ರೆ ಪ್ರಥಮ ಅಂತನೂ ಇದೆ. ಸೊ ಅದನ್ನ ನಾವು ಏನೇ ಅನ್ಕೊಂಡ್ರು ಎಲ್ಲಾದು ಗಣಗಳು. ಒಟ್ಟಲ್ಲಿ ಗಣಪತಿ ಅಂತಂದ್ರೆ ದೊಡ್ಡ ಗಣ. ಆ ಗಣಗಳಿಗೆ ನಮಸ್ಕಾರ ಅಂತಂದ್ರೆ ನಿನಗೆ ನಮಸ್ಕಾರ ಮಾಡದ ಹಾಗೆ ಅನ್ನೋ ತರ. ಏನಂತಂದ್ರೆ ನಮೋ ವ್ರಾತಪತಯೇ ಅಂದ್ರೆ ನೀನು ಈ ಗಣಗಳಿಗೆ ಇರುವಂತ ಎಲ್ಲ ಗಣಗಳಿಗೂ ಇರುವಂತ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀವಿ. ನಮೋ ಗಣಪತಯೇ ನಮೋ ಪ್ರಮಥಪತಯೇ ನಮಸ್ತೆಸ್ತು ಲಂಬೋದರಾಯ. ಅಂದ್ರೆ ಈ ದೊಡ್ಡ ಉದರ, ಲಂಬೋದರ ಅಂದ್ರೆ ದೊಡ್ಡ ಹೊಟ್ಟೆ ಅಂತಂದ್ರೆ, ಹೊಟ್ಟೆ ಅಂತಂದ್ರೆ ನಾವು ತಿನ್ನೋದು ಬಕಾಸುರ ಅಂತಲ್ಲ. ನಾನು ಆಗ್ಲೇ ಹೇಳ್ದಾಗೆ ಎಲ್ಲದನ್ನು ಹೊಟ್ಟೆಗೆ ಹಾಕೊಳ್ಳೋದು ಅಂತ ಹೇಳ್ತಾನಲ್ಲ, ಆ ಥರದ ಒಂದು ಬರ್ಬೇಕಾದ್ರೆ ಏಕದಂತಾಯ ವಿಘ್ನ ವಿನಾಶಿನೇ. ಏಕದಂತಾಯ ವಿಘ್ನ ವಿನಾಶಿನೇ ಅಂದ್ರೆ ನಾನು ಆಗ್ಲೇ ಏಕದಂತ ಅಂತ ಹೇಳಿದೆ ಬರೋ ವಿಘ್ನಗಳನ್ನೆಲ್ಲ ಮಧ್ಯೆ ತಾನೊಬ್ಬನೇ ನಿಂತುಕೊಂಡು ಎಲ್ಲ ವಿಜ್ಞಾನ ಪರಿಹಾರ ಮಾಡುವಂಥದ್ದು ವಿಘ್ನ ನಾಶಿನಿ ಶಿವಸುತಾಯ. ಶಿವನ ಮಗ. ವರದ ಮೂರ್ತಯೇ ಅಂದ್ರೆ ವರದ ಹಸ್ತನ ಯಾವಾಗ್ಲೂ ನಮ್ಗೆ ಚಾಚಿಕೊಂಡಿರುವಂತ ವರದ ಮೂರ್ತಯೇ ನಮಃ. ಸೊ ಇದಿಷ್ಟು ಒಂದು ಗಣಪತಿ ಮಾಲಾ ಮಂತ್ರ
ಅಥವಾ ಗಣಪತಿ ಅಷ್ಟಮ ನಾಮ ಮಾಲಾ ಮಂತ್ರ ಅಂತ ಹೇಳ್ತಾರೆ. ಸೊ ಈ ಮಂತ್ರದಲ್ಲಿ ಗಣೇಶನಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ನೀನು ಅಂಥವನು ಇಂಥವನು, ಸೊ ಹಾಗಾಗಿ ಇಷ್ಟು ದೊಡ್ಡವನು, ಇಂಥವನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ, ಇಂಥವನ ಮಗ ನೀನು ಅಂತ ಹೇಳೋದು ಒಂದು ಇದು. ಸೊ ಹಿಂದೆ ನಾವು ಏನಾದ್ರು ನಮಸ್ಕಾರ ಮಾಡ್ಬೇಕು ಅಂತಂದ್ರೆ ನಾವು ಗೋತ್ರ ಪ್ರವರ ಎಲ್ಲ ಹೇಳ್ಕೊಂಡು ಮಾಡ್ಬೇಕು ಅಂದ್ರೆ ನಾನು ಇಂಥ ಗೋತ್ರದವನು, ಇಂಥ ದೇಶದಲ್ಲಿ ಹುಟ್ಟಿದವನು, ಇಂಥ ಕಡೆ ಹುಟ್ಟಿದವನು, ಇಂಥ ಕಡೆ ಎಲ್ಲ ಹೇಳ್ಕೊಂಡಾದ್ಮೇಲೆ ಕೊನೆಗೆ ನಾನು ಇಂಥವ್ರ ಮಗ, ಇಂಥವ್ರ ತಾತ, ಇಂಥವ್ರ ಮಗ, ಇಂಥವ್ರ ಮೊಮ್ಮಗ ಅಂತೆಲ್ಲ ಹೇಳಿ ನಮಸ್ಕಾರ ಮಾಡೋ ಅಷ್ಟು ದೊಡ್ಡ ಪ್ರವರಗಳು ಇತ್ತು. ಈಗೆಲ್ಲ ಏನು ಇಲ್ವೇ ಇಲ್ಲ ಮಾಡೋ ಅಂಥದ್ದು. ಸೊ ಹಾಗೆ ದೇವರಿಗೆ ನಮಸ್ಕಾರ, ದೇವರನ್ನ ಜ್ಞಾಪಿಸ್ಕೊಂಡು ಮಾಡ್ಬೇಕಾದ್ರೂ ಇಷ್ಟೆಲ್ಲ ಜ್ಞಾಪಿಸ್ಕೊಂಡು ಈ ಎಲ್ಲ ದೇವರ ಪೂಜೆಗಳೆಲ್ಲವೂ ಇರೋದುವೆ ಮನಸ್ಸಿನ ಏಕಾಗ್ರತೆ ತರೋದಕ್ಕೆ, ಮನಸ್ಸು ಅಲ್ಲಿ ಇಲ್ಲಿ ಹೋಗ್ದಲೇ ಇರ್ಲಿ ಅಂತ. ಸಾಮಾನ್ಯವಾಗಿ ನೀವು ಮಹಾಮಂಗಳಾರತಿ ಆಗುತ್ತೆ ಅಂತಂದ್ರೆ ಷೋಡಶೋಪಚಾರ ಪೂಜೆ ಅಂತ 16 ತರ ಪೂಜೆಗಳಲ್ಲಿ ಮಾಡಿ ಕೊನೆಗೆ ಆ ಕೊನೆಯಲ್ಲಿ ಮಾಡ್ತಾರೆ. ಆ ಪೂಜೆ ಕೊನೆಯಲ್ಲಿ ಇರುವಂತ ಮಹಾಮಂಗಳಾರತಿ ಹೇಗಿರುತ್ತೆ ನೋಡಿದ್ದೀರಾ? ಎಲ್ಲ ಕಡೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ. ಸಣ್ಣ ದೇವಸ್ಥಾನದಲ್ಲಿ ಗಂಟೆ ಹೊಡೆಯೋಕ್ಕೂ ಜನ ಇರಲ್ಲ, ಅವ್ರು ಯಾರೋ ಒಂದು ಆಟೋಮೆಟಿಕ್ ಮೆಷಿನ್ ಇಟ್ಕೊಂಡು ಡಬ ಡಬ ಅಂತ ಇರ್ತಾರೆ. ಆದ್ರೆ ದೊಡ್ಡದಾಗಿ ನಡೆಸ್ಕೊಳ್ಳುವಂತ ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ. ಫಾರ್ ಎಕ್ಸಾಂಪಲ್ ತಿರುಪತಿ ಇದೆ, ಬೇರೆ ಬೇರೆ ದೊಡ್ಡ ದೊಡ್ಡ ಗಣಪತಿ ದೇವಸ್ಥಾನಗಳೇ ಇದೆ, ಬಾಂಬೆನಲ್ಲಿದೆ. ಅಂತ ಕಡೆ ಅನುಕೂಲವಾಗಿರೋ ಗಣಪತಿ ಅಥವಾ ಬೇರೆ ಬೇರೆ ಸೌತ್ ಕೆನರಾನಲ್ಲಿ ಬೇಕಾಶ್ ದೇವಸ್ಥಾನ ಇದೆ, ಉಡುಪಿ ಇದೆ, ಎಲ್ಲಾ ಕಡೆನೂ ಮಹಾಮಂಗಳಾರತಿ ಆಗ್ಬೇಕಾದ್ರೆ ಈ ನಮ್ಮ ಪಂಚ ಜ್ಞಾನೇಂದ್ರಿಯಗಳು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಆ ಕಡೆಗೆ ಹೋಗ್ಬಾರ್ದು ಅಂತ ಅನ್ನೋದಕ್ಕೋಸ್ಕರ ಅಲ್ಲಿ ಒಂದೊಂದಕ್ಕೂ ಇದು ಮಾಡ್ತಾ ಇದ್ದಾರೆ. ಕಣ್ಣಿಗೆ ದೇವರಿಗೆ ಅಲಂಕಾರ ಮಾಡಿದ್ದಾರೆ, ಅಲ್ಲಿ ಕಣ್ಣಿಗೆ ದೀಪ ಬೇಕಾದಷ್ಟು ತರ, ಏಕಾರತಿ, 3 ಆರತಿ, ಪಂಚಾರತಿ, ಆಮೇಲೆ ಏನೇನೋ ಆರತಿಗಳೆಲ್ಲ ವಿಧವಾಗಿ ಮಾಡಿ ಆ ಆರತಿಗಳಲ್ಲಿ ನನ್ನ ಕಣ್ಣು ಅಲ್ಲೇ ನೆಟ್ಟಿರ್ಬೇಕು. ದೇವರ ರೂಪ ಮತ್ತು ಆರತಿನಲ್ಲಿ, ಆರತಿ ಬೆಳಕಿನಲ್ಲಿ ಆ ದೇವರನ್ನು ನೋಡೋ ತರ ನನ್ನ ಮನಸ್ಸಿನಲ್ಲಿ ಪಂಚ ಜ್ಞಾನೇಂದ್ರಿಯಗಳು ಅಲ್ಲಿ ಇಲ್ಲಿ ಹೋಗದಲ್ಲೇ ಇರ್ಲಿ ಅಂತ ಅದನ್ನ ಮಾಡ್ತಾ ಇದ್ದೀನಿ. ಇನ್ನೊಂದು, ನಾವೀಗ ಪಕ್ಕದಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡೇನೆ ಪಕ್ಕದಲ್ಲಿ ಅವ್ರ ಇವ್ರ ಹತ್ರ ಏನೋ ಮಾತಾಡ್ತಿರ್ತೀವಿ, ಜೋಕ್ ಹೇಳ್ಕೊತಾ ಇರ್ತೀವಿ. ದೇವ್ರ ಪೂಜೆ ಆದ್ರೂ ಏನೋ ಅಲ್ಲಿ ಅಷ್ಟೋತ್ರ ಮಾಡ್ತಾ ಇದ್ರು ಏನು ಕೇಳಿಸ್ಕೊಳ್ಳಲ್ಲ. ಅದೇ ಮಹಾಮಂಗಳಾರತಿ ಆಡುವಾಗ ಗಂಟೆ, ಶಂಖ, ನಗಾರಿ ಎಲ್ಲ ಡಬ 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 ಅಂತ ನಮ್ಗೆ ಕೇಳಿಸ್ಲೇಬಾರ್ದು, ಅಷ್ಟು ಜೋರಾಗಿ ಮಂತ್ರ ಎಲ್ಲ ಬರ್ತಾ ಇರುತ್ತೆ. ಹಾಗಾಗಿ ಕಿವಿ ಅಲ್ಲೇ ಏಕಾಗ್ರತೆಯಲ್ಲಿ ಅಲ್ಲೇ ಇರುತ್ತೆ, ಕಣ್ಣು ಅಲ್ಲೇ ಏಕಾಗ್ರತೆಯಲ್ಲಿ ಇರುತ್ತೆ, ಕಣ್ಣು ಕಿವಿ. ಸೊ ನೀವು ಅಲ್ಲಿಗೆ ಹೋಗ್ಬೇಕಾದ್ರೆ ಶುಚಿರ್ಭೂತರಾಗಿ ಹೋಗ್ಬೇಕು. ಸ್ನಾನ ಮಾಡ್ಕೊಂಡು ಹೋಗಿ ಬರೀ ಉತ್ತರೀಯ ಹಾಕೊಂಡು ಹೋಗೋದು ಅಂತ. ಹಾಗಾಗಿ ಚರ್ಮದ ಮೇಲೆ ಬಟ್ಟೆ ಇದ್ರೂ ಅದರದ್ದು ಏನೋ ಇದಿರುತ್ತೆ. ಸೊ ಅಷ್ಟು ಶುಭ್ರವಾದ ಬಟ್ಟೆ ಹಾಕೊಂಡ್ರೆ ಕಡ್ತಾ ಪಡ್ತಾ ಏನೂ ಇರಲ್ಲ, ಸ್ನಾನ ಮಾಡ್ಕೊಂಡು ಚರ್ಮದ ಯಾವುದು ಇಲ್ದಲೇನೆ ಅದು ಏಕಾಗ್ರತೆಯಲ್ಲಿ ಅಲ್ಲೇ ಇರ್ಬೋದು. ಕೈ ಮುಕ್ಕೊಂಡಿದ್ದಾಗ ಒಂದು ಕಂಪ್ಲೀಟ್ ಆಗುತ್ತೆ. ಸೊ ಅದಾದ್ಮೇಲೆ ಮೂಗಿಗೆ ಅಲ್ಲಿರೋ ಕರ್ಪೂರದ ವಾಸನೆ, ಕರ್ಪೂರ, ತೆಂಗಿನಕಾಯಿ ನೀರು ಎಲ್ಲ ಮಿಕ್ಸ್ ಆದ್ಮೇಲೆ ಆ ವಾಸನೆಯಲ್ಲಿ ಅಲ್ಲಿಂದ ಬಿಟ್ಟು ಎಲ್ಲೂ ಹೋಗಲ್ಲ, ಪಂಚಾಮೃತದ ವಾಸನೆ ಇಲ್ಲ. ಸೊ ಅದನ್ನು ಅಲ್ಲೇ ಕಟ್ ಹಾಕೋದಿಕ್ಕೆ. ಸೊ ನಾಲಿಗೆಗೆ ಅಲ್ಲಿ ತೀರ್ಥ ಅದೆಲ್ಲ ನೆಕ್ಸ್ಟ್ ಬರುವಂತ ಪ್ರಸಾದ, ಅಲ್ಲಿ ಮಾಡ್ತಾ ಇರೋ ನೈವೇದ್ಯ, ಇದೆಲ್ಲದು ಆಗಿ ನಿಮ್ಮನ್ನ ಅಲ್ಲಿ ಕಟ್ಟು ಹಾಕ್ತಾ ಇದೆ. ಅಂದ್ರೆ ನೀವು ಮಂತ್ರ ಹೇಳ್ಕೊಳ್ಳಿ, ಓದ್ ಮಾಡಿ ಅಂದ್ರೆ ಮಂತ್ರ ಹೇಳ್ಕೊಳ್ತಾ ಏನೋ ಕೆಲಸ ಮಾಡ್ತೀವಿ, ನ್ಯೂಸ್ ನೋಡ್ತೀವಿ, ಟಿವಿ ನೋಡ್ತೀವಿ, ಅದು ಮಂತ್ರ ಹೇಳ್ಕೊಂಡ್ ಲೆಕ್ಕಕ್ಕೆ ಬರಲ್ಲ. ಹಾಗಾಗಿ ಈ ಮಂತ್ರ ಹೇಳ್ಕೊಂಡು ದೇವರ ಪೂಜೆ ಆಗುವಾಗ ಹಾಗೆ ಹೇಳಿದಾಗ ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೇಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ವರದ ಮೂರ್ತಯೇ ನಮಃ ಅಂತ ನಾವು ಹೇಳಿ ಮಾಡಿದ್ರೆ, ಸೊ ಅಲ್ಲಿ ನಮ್ಮ ಮನಸ್ಸು ಏಕಾಗ್ರತೆಗೆ ಬಂದು ಬೇರೆ ಮನಸ್ಸಿಗೆ ಈ ಪಂಚ ಜ್ಞಾನೇಂದ್ರಿಯಗಳು ಎಲ್ಲೂ ಇದಾಗ್ಲಿಲ್ಲ ಅಂದ್ರೆ ಮನಸ್ಸು ತಿರ್ಗಾ ತಕ್ಕಂತ ಏಕಾಗ್ರತೆಗೆ ಬಂದ್ಬಿಡುತ್ತೆ. ಮನಸ್ಸು ಬೇರೆ ಯೋಚನೆ ಮಾಡಲ್ಲ. ಯೋಚನೆ ಮಾಡದಲ್ಲೇ ಇದ್ದಾಗ ನೀವು ಭಗವಂತನಲ್ಲಿ ಲೀನವಾಗಿರ್ತೀವಿ. ನಮ್ಮ ಆಲೋಚನೆಗಳು, ಥಾಟ್ಸ್ಗಳು ಬರದಲ್ಲೇ ಇರೋ ತರ ಮಾಡ್ಕೊಳ್ಳೋದೇನೆ ಯೋಗ ಅಂತಂದ್ರೆ ಯೋಗಶ್ಚ ಚಿತ್ತ ವೃತ್ತಿ ನಿರೋಧ ಅಂತ. ಸೊ ಹಾಗಾಗಿ ನಮ್ಮ ಚಿತ್ತದಲ್ಲಿ ಬರ್ತಾ ಇರೋ ವೃತ್ತಿಗಳು ಅಂದ್ರೆ ಆಲೋಚನೆ,
ಬರ್ದಲೇ ಇರೋ ತರ ಮಾಡೋದಕ್ಕೆ ಮಹಾಮಂಗಳಾರತಿ ಮಾಡೋದು ಯಾತಕ್ಕೆ ಅಂದ್ರೆ ಅಷ್ಟೆಲ್ಲ ಮಾಡಿ ನಿಮ್ಮನ್ನ ಕಟ್ಟ ಹಾಕೋದು. ನೀವು ಆವಾಗ ನಿಮ್ ಹೆಂಡತಿ ಮಕ್ಕಳು ಗಂಡ ಎಲ್ಲಾರನ್ನೂ ಮರೆತು ಆ ಒಂದು ಕ್ಷಣದಲ್ಲಿ ಆ ದೇವರಲ್ಲೇ ಐಕ್ಯ ಆಗ್ತಿರಲ್ಲ, ಆ ಐಕ್ಯ ಆಗೋದು ಅದು ಒಂದೇ ಕ್ಷಣದಲ್ಲಿ ಆದ್ರೆ ಸಾಲದು. 24 ಗಂಟೆನೂ ಹಾಗೆ ಐಕ್ಯದಲ್ಲಿ ಇರಬೇಕು ಮನಸ್ಸು. ಅದಕ್ಕೆ ಬರೀ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಆಗುತ್ತೆ ಅನ್ಕೊಂಡ್ರೆ ಆಗಲ್ಲ. ಸೊ ಹಾಗಾಗಿ ನಾವು ಬೇರೆ ಟೈಮ್ನಲ್ಲಿ ಆ ಜ್ಞಾನ ಸಂಪಾದನೆ ಮಾಡಿಕೊಂಡು ಮನಸ್ಸನ್ನ ಐಕ್ಯ ಮಾಡ್ಕೊಳ್ಳೋದೇನಿದೆ ಅದರಿಂದನೇ ಮೋಕ್ಷ, ಅದರಿಂದನೇ ಜ್ಞಾನ. ನಾವು ಬೇಡದಲ್ಲೇ ಇರೋದನ್ನ ಬೇಕಾದಷ್ಟು ಯೋಚನೆ ಮಾಡ್ತೀವಿ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ಬರೀ ಬಾಯಿನಲ್ಲಿ ಊಟ ಮಾಡ್ತಾ ಇಲ್ಲ, ಕಿವಿನಲ್ಲೂ ಊಟ ಮಾಡ್ತಾ ಇದ್ದೀವಿ, ಮೂಗಲ್ಲಿ ಊಟ ಮಾಡ್ತಾ ಇದ್ದೀವಿ, ನಾಲ್ಗೆನಲ್ಲಿ ಊಟ ಮಾಡ್ತಾ ಇದ್ದೀವಿ, ಚರ್ಮದಿಂದ ಊಟ ಮಾಡ್ತಾ ಇದ್ದೀವಿ, ಕಣ್ಣಿಂದ ಊಟ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಊಟ ಕೊಟ್ಬಿಟ್ಟು ಒಳಗಡೆ ಇರೋದು ಇದು ನನ್ನ ಮನಸ್ಸು ಎಲ್ಲ ಆಡಬೇಡ, ನೀನ್ ಹಾಗೆಲ್ಲ ಯೋಚನೆ ಮಾಡ್ಬೇಡ ಅಂತ ಹೇಳಿದ್ರೆ ಆಗುತ್ತಾ? ಹಾಗಾಗಿ ನಾವು ಸೆಕ್ಯೂರಿಟಿ ಗಾರ್ಡ್ ಇಟ್ಟಿಲ್ಲ. ವಿವೇಕ ಅನ್ನೋ ಸೆಕ್ಯೂರಿಟಿ ಗಾರ್ಡ್ ಇಟ್ರೆ ಅದು ನಮ್ಮ ಒಳಗಡೆ ಯಾವ ವಿಚಾರ ಬರಬೇಕು ಅಂತ. ನಾವು ಫಾರ್ ಎಕ್ಸಾಂಪಲ್ ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ವಿಡಿಯೋ ಬಂತು ಅಂದ್ರೆ 5 ನಿಮಿಷದ ವಿಡಿಯೋ ಅಂದ್ರೆ 20 MB 25 MB ಇರುತ್ತೆ. ಸೊ ಆ ತರ ಎಷ್ಟು ವಿಡಿಯೋಗಳನ್ನು ನೋಡ್ತೀರಾ ಅಂದ್ರೆ ನೀವು ಎಷ್ಟು MB ಡೇಟಾ ಅಲ್ಲ, ಎಷ್ಟು GB ಡೇಟಾ ಒಂದು ದಿವಸಕ್ಕೆ ಯೂಸ್ ಮಾಡ್ತೀರಾ ಅಂದ್ರೆ ಅಷ್ಟು ನಿಮ್ಮ ಮನಸ್ಸು ಹೊರಗಡೆನೆ ಇದೆ. ಆಯ್ತು, ಆ ಹೊರಗಡೆ ಇರೋ ಮನಸ್ಸು ಅಷ್ಟೇ ಇಲ್ಲ, ಅದು ನಮ್ಮ ಮನಸ್ಸನ್ನ ಕೆಡಿಸ್ತಾ ಇದೆ. ಹಾಗಾಗಿ ಹೊರಗಡೆಯದು ಬರೀ ಊಟ ಇಲ್ಲಪ್ಪ ನಾನು ಬೆಳ್ಳುಳ್ಳಿ ತಿನ್ನಲ್ಲ, ನಾನು ಅದ್ ತಿನ್ನಲ್ಲ, ಅಥವಾ ನಾನು ಇದ್ ತಿನ್ನಲ್ಲ, ಬದನೆಕಾಯಿ ತಿನ್ನಲ್ಲ ಅಂತಂದ್ರೆ ಬರೀ ನಾಲ್ಗೆದು ಬಿಟ್ರೆ ನಾಲ್ಗೆಯನ್ನು ಬೇರೆದೆಲ್ಲ ತಿಂತಾ ಇದೀವಲ್ವಾ. ಆದ್ರೆ ಬೇರೆ ಪಂಚಜ್ಞಾನೇಂದ್ರಿಯ ಕಣ್ಣಿಗೆ ಏನಾದ್ರು ಬೇಡ ಅಂತ ಹೇಳ್ತಾ ಇದ್ದೀರಾ? ಇಲ್ಲ. ಕಿವಿಗೆ ಏನಾದ್ರು ಬೇಡ ಅಂತ ಹೇಳ್ತಾ ಇದ್ದೀರಾ? ಇಲ್ಲ. ಸೊ ಕಣ್ಣಿಗೆ ಊಟ ಮಾಡ್ತಾ ಇದೀವಿ, ಅಲ್ಲಿ ಯಾವ್ದೋ ಕೊಲೆ ಮಾಡಿರೋದು, ರೇಪ್ ಮಾಡಿರೋದು ಸೀನ್ ಬರ್ತಾ ಇರುತ್ತೆ ನ್ಯೂಸ್ ಅಲ್ಲಿ, ಅದ್ರ ಮುಂದೆನೆ ತಟ್ಟೆ ಇಟ್ಕೊಂಡು ಊಟ ಮಾಡ್ತಾ ಇದ್ರೆ ನಮ್ಮಲ್ಲಿ ಎಂತ ಹಾರ್ಮೋನ್ ಉತ್ಪತ್ತಿ ಆಗ್ತಾ ಇದೆ, ನಮ್ಮ ಊಟ ಡೈಜೆಸ್ಟ್ ಆದ್ಮೇಲೆ ನಮ್ಮ ಮನಸ್ಥಿತಿ ಹೇಗಾಗತ್ತೆ ಅಂತ ಯಾವ ತರ ಯೋಚನೆ ಮಾಡಿದೀವ? ಇಲ್ಲ. ಸೊ ಹಾಗಾಗಿ ನಾವು ಬೇಡದಲ್ಲೇ ಇರೋ ವಿಚಾರಗಳನ್ನ ಮನಸ್ಸಿನೊಳಗೆ ತಗೊಂಡಾದ್ಮೇಲೆ ಇದು ಹೇಗೆ ಅಂದ್ರೆ ಬಿಳಿ ಶರ್ಟ್ ಗಲೀಜ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಿರ್ಮಾ ಪೌಡರ್ ಹಾಕಿ ಹೋಗಿದ್ರೆ ಬೆಳ್ಳಗಾಗುತ್ತೆ ಅಂತ ನಾವು ಅಂದ್ಕೊಂಡಿದೀವಿ. ನಾವು ಮಾಡ್ಕೊಂಡಿರೋ ಬಿಳಿ ಶರ್ಟ್ ಯಾವ ಸೋಪ್ ಪೌಡರ್ ಹಾಕಿದ್ರು ಹೋಗಲ್ಲ. ಈಗ ನಾವು ಬೆಳ್ಳಿಗೆ ಇಟ್ಕೋಬೇಕಂದ್ರೆ ಮಾಡ್ಬೇಕಾಗಿರೋದೇನು? ಯಾವುದು ನನಗೆ ಕಸ ಅಂಟ್ಕೊಳ್ದಲೆ, ಕೊಳೆ ಅಂಟ್ಕೊಳ್ದಲೆ ಇರೋ ಹಾಗೆ ನಾನು ಬಿಳಿ ಶರ್ಟ್ ನ ಹೇಗೆ ಜೋಪಾನ ಮಾಡ್ತೀನಿ, ಹಾಗೆ ನನ್ನ ಪಂಚ ಜ್ಞಾನೇಂದ್ರಿಯಗಳು ಮನಸ್ಸನ್ನ ಹಾಗೆ ಜೋಪಾನ ಮಾಡಿ ಬೆಳ್ಳಿಗೆ ಇಟ್ಕೋಬೇಕು. ಯಾವುದು ತಾಕಲೇಬಾರದು ಆ ತರ. ಅದಕ್ಕೋಸ್ಕರ ಈ ಗಣಪತಿ ಆ ಒಂದು ಏಕಾಗ್ರತೆ ತರಿಸೋದಕ್ಕೆ ಇರುವಂತ ಇದು ಮಂತ್ರ. ಸೊ ಹಾಗಾಗಿ ಈ 10 ಮಂತ್ರಗಳಲ್ಲಿ 6 ಮಂತ್ರಗಳಲ್ಲಿ ಗಣಪತಿಯ ಸಾಕಾರ ರೂಪ, ನಿರಾಕಾರ ರೂಪ, ಆಮೇಲೆ ಕೊನೆ 4 ಮಂತ್ರದಲ್ಲಿ ಸಾಕಾರ ರೂಪನ ತಗೊಂಬಂದು ತೋರಿಸಿದ್ದಾರೆ. ಇದಾದ್ಮೇಲೆ ನಾವು ನೋಡ್ಬೇಕಾಗಿರೋದು ಇದ್ರದ್ದು ಏನು ಅಂತಂದ್ರೆ ಇದನ್ನ ಮಾಡೋದ್ರಿಂದ ಬೆನಿಫಿಟ್ ಏನು, ಈ ಮಂತ್ರದಿಂದ ಏನೆಲ್ಲ ಆಗತ್ತೆ ಅಂತ. ಅದೆಲ್ಲ ಸುಮ್ಮನೆ ನಾವು ಸತ್ಯನಾರಾಯಣ ಪೂಜೆ ಮಾಡಿದ್ಮೇಲೆ ಕತೆ ಕೇಳಿದ ಹಾಗೆ, ಇದು ಮುಂದೆ ಬರೋದೆಲ್ಲ ಕತೆ ಕೇಳಿದ ಹಾಗೆ, ಅದಾಗತ್ತೆ ಇದಾಗತ್ತೆ ಅಂತ. ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ತಗೊಳ್ತೀನಿ. ಈ ಕ್ಲಾಸಲ್ಲಿ ನಾನು ಇಲ್ಲಿಗೆ ಗಣಪತಿ ಬಗ್ಗೆ 7 ಶ್ಲೋಕ 7 ಕ್ಲಾಸ್ಗಳಾಗಿದೆ. ಒಂದ್ಸಲ ಈ ಗಣಪತಿ ಅಥರ್ವ ಶೀರ್ಷನ ಒಂದ್ಸಲ ಹೇಳ್ಬಿಟ್ಟು ಇವತ್ತಿನ ತರಗತಿನ ಇಲ್ಲಿಗೆ ನಿಲ್ಲಿಸ್ತೀನಿ. ಓಂ ನಮಸ್ತೆ ಗಣಪತಿ ಶ್ರೀ ಗಣಪತಿ ಅಥರ್ವ ಶೀರ್ಷಂ. ಓಂ ನಮಸ್ತೆ ಗಣಪತಯೇ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಃ ಸುಷ್ಠುವಾಗಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃद्धಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾಕ್ಷೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಸ್ತೆ ಗಣಪತಯೇ. ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ, ತ್ವಮೇವ ಕೇವಲಂ ಧರ್ತಾಸಿ, ತ್ವಮೇವ ಕೇವಲಂ ಹರ್ತಾಸಿ,
ತ್ವಮೇವ ಕೇವಲಂ ತ್ವಮೇವ ಕಲ್ವಿ ಸರ್ವಂ ಕಲ್ವಿದಂ ಬ್ರಹ್ಮಾಸಿ ತ್ವಂ ಸಾಕ್ಷಾದಾತ್ಮಾಸಿ ನಿತ್ಯಂ ಋತಂ ವಚ್ಮಿ ಸತ್ಯಂ ವಚ್ಮಿ ಅವತ್ವಂ ಮಾಂ ಅವವಕ್ತಾರಂ ಅವಶ್ರೋತಾರಂ ಅವಧಾತಾರಂ ಅವಧಾತಾರಂ ಅವಾನೂಚಾನಮವಶಿಷ್ಯಂ ಅವಪಶ್ಚಾತ್ತಾತ್ ಅವಪುರಸ್ತಾತ್ ಅವೋತ್ತರಾತ್ತಾತ್ ಅವದಕ್ಷಿಣಾತ್ತಾತ್ ಅವಚೋರ್ಧ್ವಾತ್ತಾತ್ ಅವಾಧರಾತ್ತಾತ್ ಸರ್ವತೋ ಮಾಂ ಪಾಹಿ ಪಾಹಿ ಸಮಂತಾತ್ ತ್ವಂ ವಾಂಗ್ಮಯಸ್ತ್ವಂ ಚಿನ್ಮಯಃ ತ್ವಮಾನಂದಮಯಸ್ತ್ವಂ ಬ್ರಹ್ಮಮಯಃ ತ್ವಂ ಸಚ್ಚಿದಾನಂದಾದ್ವಿತೀಯೋಸಿ ತ್ವಂ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಂ ಜ್ಞಾನಮಯೋ ವಿಜ್ಞಾನಮಯೋಸಿ ಸರ್ವಂ ಜಗದಿದಂ ತ್ವತ್ತೋ ಜಾಯತೆ ಸರ್ವಂ ಜಗದಿದಂ ತ್ವತ್ತಿಷ್ಠತಿ ಸರ್ವಂ ಜಗದಿದಂ ತ್ವಯಿ ಲಯಮೇಷ್ಯತಿ ಸರ್ವಂ ಜಗದಿದಂ ತ್ವಯಿ ಪ್ರತ್ಯೇತಿ ತ್ವಂ ಭೂಮಿರಾಪೋ ನಲೋ ನಿಲೋ ನಭಃ ತ್ವಂ ಚತ್ವಾರಿ ವಾಕ್ಪದಾನಿ ತ್ವಂ ಗುಣತ್ರಯಾತೀತಃ ತ್ವಂ ಅವಸ್ಥಾತ್ರಯಾತೀತಃ ತ್ವಂ ದೇಹತ್ರಯಾತೀತಃ ತ್ವಂ ಕಾಲತ್ರಯಾತೀತಃ ತ್ವಂ ಮೂಲಾಧಾರಸ್ಥಿತೋಸಿ ನಿತ್ಯಂ ತ್ವಂ ಶಕ್ತಿತ್ರಯಾತ್ಮಕಃ ತ್ವಾಂ ಯೋಗಿನೋ ಧ್ಯಾಯಂತಿ ನಿತ್ಯಂ ತ್ವಂ ಬ್ರಹ್ಮ ತ್ವಂ ವಿಷ್ಣುಸ್ತ್ವಂ ಬ್ರಹ್ಮಸ್ತ್ವಂ ರುದ್ರಸ್ತ್ವಂ ಇಂದ್ರಸ್ತ್ವಂ ಅಗ್ನಿಸ್ತ್ವಂ ವಾಯುಸ್ತ್ವಂ ಸೌರ್ಯಸ್ತ್ವಂ ಚಂದ್ರಮಾಸ್ತ್ವಂ ಬ್ರಹ್ಮ ಭೂರ್ಭುವಸ್ಸುವರೋಂ ಗಣಾದಿಂ ಪೂರ್ವಮುಚ್ಚಾರ್ಯ ವರ್ಣಾದಿಂಸ್ತದನಂತರಂ ಅನುಸ್ವಾರಃ ಪರತರಃ ಅರ್ಧೇಂದುಲಸಿತಂ ತಾರೇಣ ರುದ್ಧಂ ಏತತ್ತವ ಮನುಸ್ವರೂಪಂ ಗಕಾರಃ ಪೂರ್ವರೂಪಂ ಅಕಾರೋ ಮಧ್ಯಮರೂಪಂ ಅನುಸ್ವಾರಶ್ಚಾಂತ್ಯರೂಪಂ ಬಿಂದುರುತ್ತರರೂಪಂ ನಾದಃ ಸಂಧಾನಂ ಸಗಂಹಿತಾ ಸಂಧಿಃ ಸೈಷಾ ಗಣೇಶ ವಿದ್ಯಾ ಗಣಕ ಋಷಿಃ ನಿಚ್ಛುದ್ಗಾಯತ್ರಿ ಛಂದಃ ಶ್ರೀ ಮಹಾಗಣಪತಿರ್ದೇವತಾ ಓಂ ಗಂ ಗಣಪತಯೇ ನಮಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ ರದಂ ಚ ವರದಂ ಹಸ್ತೈರ್ಬಿಭ್ರಾಣಮೂಷಕಧ್ವಜಂ ರಕ್ತಂ ಲಂಬೋದರಂ ಶೂರ್ಪಕರ್ಣಕಂ ರಕ್ತವಾಸಸಂ ರಕ್ತಗಂಧಾನುಯುಕ್ತಾಂಗಂ ರಕ್ತಪುಷ್ಪೈ ಸುಪೂಜಿತಂ ಭಕ್ತಾನುಕಂಪಿನಂ ದೇವಂ ಜಗತ್ಕಾರಣಮಚ್ಯುತಂ ಆವಿರ್ಭೂತಂ ಚ ಸುಷ್ಟಾದ್ಯೌ ಪ್ರಕೃತೆ ಪರಶಾತ್ ಪರಂ ಏವಂ ಧ್ಯಾಯತಿ ಯೋ ನಿತ್ಯಂ ಸ ಯೋಗಿ ಯೋಗಿನಾಂ ವರಃ ನಮೋ ರಾತಪತಯೇ ನಮೋ ಗಣಪತಯೇ ನಮೋ ಪ್ರಮಥಪತಯೇ ನಮಸ್ತೇಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮಃ ಅಂತ ಹೇಳಿ ಇವತ್ತಿನ ಗಣೇಶ ಅಥವಾ ಶೀರ್ಷದ ಎಲ್ಲಾ ಮಂತ್ರಗಳು ಮುಗಿದಿದೆ. ಮುಂದೆ ನಾವು ಇದರದ್ದು ಬೆನಿಫಿಟ್ಸ್ ಉಪಯೋಗ ಇದರಿಂದ ಹೇಳೋದ್ರಿಂದ ಏನು ಅನ್ನೋದನ್ನ ಹೇಳಿದ್ದಾರೆ. ಅದನ್ನ ನಾವು ನೋಡೋಣ ಮುಂದಿನ ತರಗತಿನ. ಇವತ್ತಿಗೆ ನಿಲ್ಲಿಸ್ತೀನಿ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ.